ತಂದಾಗ ಬರುವರು ತಮ್ಮ ಕುಳಿತನಕ, ನೀನು ತಂದಾಗ ಬರುವರು ತಮ್ಮ ಕುಳಿತನಕ, ಹಚ್ಚೋ ತನಕ, ಬೆಂಕಿ ಹಚ್ಚೋ ತನಕ. ಹಾಗೆ ಬಡದಂತಿರ್ತ, ಹಾಗೆ ಬಡದಂತಿರ್ತ, ಮಾಯಾವೇ ಸಂಸಾರವೇ ದೇವೋಗರೇ ಮಣ್ಣಾಮೂಚಿ ಮಣ್ಣಾಮೂಚಿ. ನೀಲವರ್ಣನ ಪಾದಕ್ಕೆ ಗೋವಿಂದ, ತುಳಸಿ ಪೂಜಿಪನ ಪಾದಕ್ಕೆ ಗೋವಿಂದ, ತೆಳ್ಳನೂರು ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ, ರವಿತೇಜನ ಪಾದಕ್ಕೆ ಗೋವಿಂದ, ತೆಳ್ಳನೂರು ಹುರ್ಕಾತೇಶ್ವರಿ ತಾಯಿ ಪಾದಕ್ಕೆ ಗೋವಿಂದ, ಸತ್ಯದೇವತೆಯ ಪಾದಕ್ಕೆ ಗೋವಿಂದ, ಆನಮಲೆ ಜೇನಮಲೆ ಗುತ್ತಮಲೆ ಕುಲಗಂಜಮಲೆ 77 ಮನ ತಪ್ಪದ ನಾಟ್ಯ ನಾಡುವಂತ ನಮ್ಮಪ್ಪಾಜಿ ಮುದ್ದುಮಲೈ ಮಾದೇವನ ಪಾದಕ್ಕೊಂದ್ಸಾರಿ ಬಸವೇಶ್ವರನ ಪಾದಕ್ಕೆ, ಮಲೆ ಮಾದೇಶ್ವರನ ಪಾದಕ್ಕೆ, ಕನಕ ದೊಡ್ಡವರ ಪಾದಕ್ಕೆ, ಸಿದ್ದಪ್ಪಾಜಿಯವರ ಪಾದಕ್ಕೆ, ಉರ್ಕಾತೇಶ್ವರಿ ಪಾದಕ್ಕೆ, ಸನೇಶ್ವರ ಸ್ವಾಮಿ ಪಾದಕ್ಕೆ, ಬಸವೇಶ್ವರ ಸ್ವಾಮಿ ಪಾದಕ್ಕೆ, ಮಲೈ ಮಾದೇಶ್ವರನ ಪಾದಕ್ಕೆ, ಮುಂಗಳ್ಳಿ ಮಲ್ಲೇಶ್ವರನ ಪಾದಕ್ಕೆ, ಕನಕ ದೊಡ್ಡವರ ಪಾದಕ್ಕೆ, ವೀರಭದ್ರೇಶ್ವರ ಪಾದಕ್ಕೆ, ಮೂಗೂರು ತ್ರಿಪುರ ಸುಂದರಿ ತಾಯಿ ಪಾದಕ್ಕೆ, ತಿಬ್ಬಾದೇವಿಯ ಪಾದಕ್ಕೆ, ಕೂಗದೇದವರ ಪಾದಕ್ಕೆ. ಯಾವ ದೇವ್ರಿಗಾರು ಒಂಚೂರು ಕೂಗ್ರಪ್ಪ. ಊಟ ಬಹಳ ಚೆನ್ನಾಗಿತ್ತು, ಊಟ ಮಾಡಿ ಕೂತವ್ರು ಒಬ್ರು ಅಲಗಾಡ್ತಾ ಇಲ್ಲ. ಇವತ್ತಿನ ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ, ನಮ್ಮ ತೆಳ್ಳನೂರು ಗ್ರಾಮದಲ್ಲಿ ಇವತ್ತು ಚಾಮರಾಜನಗರ ತಾಲೂಕು ಮಹಾಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಗ್ರಾಮದಲ್ಲಿ ವೃತ್ತ ನಿರೀಕ್ಷಕರಾಗಿ ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತಿಯನ್ನು ಪಡೆದಿರತಕ್ಕಂಥ ನಾಗರಾಜರವರು ಮತ್ತು ಸಹೋದರರು, ಕುಟುಂಬ ವರ್ಗದವರು, ಬಂಧು ಬಾಂಧವರು ಅದೆಷ್ಟೋ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇರುವ ಸಂದರ್ಭದಲ್ಲಿ ನಾನು ಎಷ್ಟೋ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಈ ಒಂದು ವೇದಿಕೆಯಲ್ಲಿ ಇವರ ಮನೆತನದಲ್ಲಿ ಮಾಡ್ಕೊಂಡು ಬರ್ತಾ ಇರುವ ಸಂದರ್ಭದಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಬಂಧು ಬಳಗದವರು, ಹೆಣ್ಣು ಮಕ್ಕಳು, ಅಳಿಯಂದರು, ಮನೆತನದ ಎಲ್ಲರಿಗೂ ಕೂಡ ಭಗವಂತ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತು ಆ ಸ್ವಾಮಿಯ ಸನೇಶ್ವರನ ಒಂದು ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗ್ತಿರುವ ಸಂದರ್ಭದಲ್ಲಿ ಎಲ್ಲರೂ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಎಲ್ಲ ಕೂಗ್ಬಿಡ್ತೀವಿ ತಾನೆ? ಹೋಗನ್ರ, ಚಿಕ್ಕ ಮಕ್ಕಳಿಗೆ ಗೊತ್ತಿರಲ್ಲ, ಈಗ ಕೂಗ್ತವೆ. ಈಗ ಕೂಗ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಹಿಂದುಗಡೆ ಮತ್ತೆ ಮುಂದುಗಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಭಗವಂತನ ಪ್ರಸಾದ ಬಹಳ ಚೆನ್ನಾಗಿ ಅಡಿಗೆಯನ್ನು ಮಾಡಿ ಬಡಿಸಿದಂತ ನಮ್ಮ ಬಾನಳ್ಳಿ ಅಲ್ವಾ ಅವರ ತಂಡದವರೆಗೂ ಕೂಡ ಚಪ್ಪಾಳಿಯನ್ನು ಹೊಡೆಯೋದ್ರ ಮುಖಾಂತರವಾಗಿ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಾಯಿಂದರು, ಗುರು ಹಿರಿಯರು ಎಲ್ಲರಿಗೂ ಕೂಡ ಈ ಕುಟುಂಬ ವರ್ಗದವರ ಪರವಾಗಿ ಭಕ್ತಿಯ ಸ್ವಾಗತವನ್ನು ಬಯಸ್ತಾ ಎಲ್ಲರೂ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಯಾಕೆಂದ್ರೆ
ಈ ತಣ್ಣನೆಯ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಕುಳಿತು ಭಕ್ತಿಯಿಂದ ಭಗವಂತನ ಕಥೆಯನ್ನು ಕೇಳಿದಾಗ ನಮ್ಮೆಲ್ಲರ ಜೀವನ ಪಾವನ. ಅದಕ್ಕೆ ಎಲ್ಲರಿಗೂ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ. ತಣ್ಣಗಿದೆ ಅಲ್ವಾ, ವಾತಾವರಣ ಬಹಳ ಚೆನ್ನಾಗಿದೆ. ಆದ್ರಿಂದ ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಬಿಳಿಗರಂಗನಾಥ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ, ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ಗೋವಿಂದ ಗೋವಿಂದ, ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ, ಹೊರೆಯೋ ಪಾಪ ವಿನಾಶ ಗೋವಿಂದ ಗೋವಿಂದ, ಶ್ರೀಶ ಗೋವಿಂದ ಗೋವಿಂದ, ಜಯ ಜಯ ಜಗದೀಶ ಜಯ ಗೋವಿಂದ, ಎಪಿಸದ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಎಪಿಸದ ನಾಮ ಪರಮಾನಂದ. ಶ್ವೇತಾನಿವಾಸ ಗೋವಿಂದ ಗೋವಿಂದ, ಅಂಜನಾದ್ರಿವಾಸ ಗೋವಿಂದ ಬಾಲಾಜಿ ಬಾಲಾಜಿ. ತಂದೆಯು ನೀನೇ ತಾಯಿಯು ನೀನೇ, ನಂಬಿದ ಪುತರ ಬಂಧು ನೀನೇ. ತಂದೆಯು ನೀನೇ ತಾಯಿಯು ನೀನೇ, ನಂಬಿದ ಪುತರ ಬಂಧು ನೀನೇ. ಸುಂದರ ನಯನ ಚಂದಿರವದನ ಫಲಭೋಗೆ ವೆಂಕಟರಮಣ. ಸುಂದರ ನಯನ ಚಂದಿರವದನ ಫಲಭೋಗೆ ವೆಂಕಟರಮಣ. ಓರೋ ನಿನ್ನೆಯ ಚರಣ ಸ್ವಾಮಿ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಬಿಳಿಗರಂಗನಾಥ ಸ್ವಾಮಿ ಪಾದಕ್ಕೆ ಗೋವಿಂದ. ಗೋವಿಂದ, ಜಯ ಜಯ ಜಗದೀಶ ಜಯ ಗೋವಿಂದ, ಎಪಿಸದ ನಾಮ ಪರಮಾನಂದ. ಶ್ವೇತಾನಿವಾಸ ಗೋವಿಂದ ಗೋವಿಂದ, ಬಿಳಿಗಿರಿವಾಸ ಗೋವಿಂದ, ಬಾಲಾಜಿ ಬಾಲಾಜಿ. ದಾಸನ ಮೇಲೆ ಕೇಳಿಯೋಪ ಕರಗದೆಯನ್ನು ನಾ ಮಾಡಿದ ಪಾಪ. ದಾಸನ ಮೇಲೆ ಕೇಳಿಯೋಪ ಕರಗದೆಯನ್ನು ನಾ ಮಾಡಿದ ಪಾಪ. ನಿನ್ನನ್ನು ನೋಡದ ಕಣ್ಣುಗಳೇವೋ ಪೂಜಿಸದ ಕೈಗಳೇವೋ, ಶೋಕದ ಬಾಳಿನೇವೋ ವ್ಯರ್ಥದ ಜನುಮವಿರೇವೋ ಸ್ವಾಮಿ ಗೋವಿಂದ ಗೋವಿಂದ, ಬಿಳಿಗರಂಗ ಸ್ವಾಮಿ ಪಾದಕ್ಕೆ ಗೋವಿಂದ, ಗೋವಿಂದ, ಶ್ರೀದೇವರ ಪಾದಕ್ಕೆ ಗೋವಿಂದ. ಗೋವಿಂದ, ಸೇರುವಿನಾನಿಂದ ಆಧಾರದಿಂದ ಹರಿದು ಕರುನಾಡು ಹೇ ಗೋವಿಂದ. ತಿರುಪತಿ ವಾಸ ಗೋವಿಂದ
ಬಿಳಿಗಿರಿ ವಾಸ ಗೋವಿಂದ ಪ್ರಭು ಶ್ರೀನಿವಾಸ ಬಾಲಾಜಿ ಗೋವಿಂದ ಬಾಲಾಜಿ ಗೋವಿಂದ ಪ್ರಭಾ ಶನಿದೇವರ ಪಾದಕ್ಕೆ ಗೋವಿಂದ. ಈ ಪುಣ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸೋದಕ್ಕೋಸ್ಕರವಾಗಿ ನಮ್ಮ ನಾಗರಾಜ್ ಸರ್ ಅವರನ್ನ ವೇದಿಕೆ ಮೇಲೆ ಕರೀತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಯಶಸ್ವಿದಾಯಕವಾಗಿ ನಡೆಯಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಭಗವಂತನ ಕೃಪೆಗೆ ಪಾತ್ರ ಆಗ್ತಾ ಇರುವಂತ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಭಕ್ತಿಪೂರ್ವಕವಾದ ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಪ್ರಾರಂಭಿಸೋಣ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಶಾಸ್ತ್ರಿಗಳಿಗೆ ನಮಸ್ಕಾರ, ಶನೀಶ್ವರ ಪಾದಕ್ಕೆ ನಮಸ್ಕಾರ, ತಮ್ಮೆಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ವರ್ಷ 40ನೇ ವರ್ಷದ ಒಂದು ಪೂಜೆ ಇತ್ತು. ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ನಮ್ಮ ಶಾಸ್ತ್ರಿಗಳ ಆಶೀರ್ವಾದದಿಂದ, ದೇವ್ರ ಕೃಪೆಯಿಂದ 40 ವರ್ಷದ ಒಂದು ಕಾರ್ಯಕ್ರಮ ಇದು. ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಾ. ನಮ್ಮೆಲ್ಲರ ಪರವಾಗಿ ನಮ್ಮ ಹರಿಕಥಾ ವಿದ್ವಾನ್, ಶಿವಕಥಾ ಚಕ್ರವರ್ತಿ, ಬಸವಶ್ರೀ ಪುರಸ್ಕೃತರು, ಇವೆಲ್ಲ ಬಿರುದುಗಳು ಇವ್ರಿಗೆ ಬಂದಿರತಕ್ಕಂಥದ್ದು. ನಾನೇನು ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಬಿರುದುಗಳು ಇವ್ರಿಗೆ ಇನ್ನೂ ಇದೆಯೇನೋ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಇವು 3 ಮಾತ್ರ ಚೆನ್ನಾಗಿ ಗೊತ್ತಿದೆ. ಇಂಥ ಒಂದು ಹರಿಕಥಾ ವಿದ್ವಾನ್ ಶಿವಕುಮಾರ್ ಶಾಸ್ತ್ರಿಗಳು, ಇವ್ರನ್ನ ನಾನು 10 ತಿಂಗಳ ಹಿಂದೆ ಕೇಳಿದೆ. ಆವಾಗ ಇವರು ಹೇಳಿದ್ರು, ಆವಾಗ ಇವ್ರ ಮಗನ ಮದುವೆ ಸಂದರ್ಭದ ಟೈಮು ಅದು. ಸಾರ ಈ ಬೇರೆಯವರೆಲ್ಲ ಹೇಳ್ಬಿಟ್ಟಿದ್ದಾರೆ, ಡೇಟ್ಗಳು ಕೇಳಿದ್ದಾರೆ, ನಿಮ್ಮದು ಒಂದು ಹೇಳಿ ನೋಟ್ ಮಾಡಿರ್ತೀನಿ. ಆಮೇಲೆ ಮದುವೆ ಮುಗಿದ ಮೇಲೆ ನಂತರ ನಾನು ಕೂತ್ಕೊಂಡು ನಿಮಗೆ ಕರೆಕ್ಟ್ ಡೇಟ್ ಯಾವುದು ಅಂತ ತಿಳಿಸ್ತೀನಿ ಅಂತ ಹೇಳಿದ್ರು. ನಂತರ ಇವ್ರ ಮದುವೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ನನಗೆ ಇವತ್ತಿನ ದಿನದ ಒಂದು ದಿನಾಂಕವನ್ನು ಕೊಟ್ಟರು. ಭಾಳ ಒಳ್ಳೆಯದಾಯಿತು. ಮಕ್ಕಳದು ಶಾಲಾ ಒಂದು ಪರೀಕ್ಷೆಗಳೆಲ್ಲ ಮುಗಿದಿರುತ್ತೆ ಅಂತೇಳಿ ಅವರು ಯೋಚನೆ ಮಾಡಿ ಇದೇ ಡೇಟ್ ಕೊಟ್ಟಿದ್ದಾರೆ. ಇಂತಹ ಒಂದು ಹರಿಕಥಾ ವಿದ್ವಾನ್ ಶಿವಕುಮಾರ್ ಶಾಸ್ತ್ರಿಗಳಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಒಂದು ಪುಷ್ಪಹಾರವನ್ನು ಹಾಕ್ತೀನಿ. ಶಾಲೆ ಒತ್ತಿ ಪುಷ್ಪಹಾರವನ್ನು ಹಾಕ್ತೀನಿ. ಇವರ ಒಂದು ಸಂಗೀತ ಕಚೇರಿಯ ಟೀಮ್ನಲ್ಲಿ ಯಾರು ನೋಟ್ ಮಾಡಿ ಕೊಟ್ಟಿದ್ದಾರೆ, ಹೆಸರುಗಳಲ್ಲಿ ಜಗದೀಶ್ ಅವರು, ಇವರು ರಿದಮ್ ತಾಳ್ ಮತ್ತು ತಬಲಾ ಶಿವಣ್ಣವರು, ಗುರುಕುಮಾರ್ ಅವರು ವಾದ್ಯವೃಂದ ಮತ್ತು ತಾಳವಾದ್ಯ ಮಂಜೂರವರು, ಇವರು ಕೂಡ ಎಲ್ಲ ಅನುಭವಿಗಳು. ಇವರಿಗೆ ಒಂದೊಂದು ಹೂವಿನ ಹಾರವನ್ನು ಹಾಕಿ ಇವ್ರನ್ನೂ ಕೂಡ ಇಲ್ಲಿಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಾಂಡಹಳ್ಳಿ ಗ್ರಾಮದ ಮುಖ್ಯಸ್ಥರು, ಎಲ್ಲ ಜನಾಂಗದ ಮುಖ್ಯಸ್ಥರು, ಕಮ್ರವಾಡಿ ಗ್ರಾಮದವರು, ಬಸವಟ್ಟಿ ಗ್ರಾಮದವರು, ಹಾಲಹಳ್ಳಿ ಗ್ರಾಮದವರು, ನಮ್ಮ ಗ್ರಾಮದವರು, ಮರಳ್ಳಿ ಗ್ರಾಮದವರೆಲ್ಲ ಬಂದಿದ್ದಾರೆ. ಎಲ್ಲ ಗ್ರಾಮದ ಮುಖಂಡರು, ಜನಾಂಗದವರು ಎಲ್ಲರೂ ಬಂದಿದ್ದಾರೆ. ಜೊತೆಗೆ ಸೊಸೈಟಿ ಡೈರೆಕ್ಟರ್ಗಳು, ಸೊಸೈಟಿ ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ.
ಬಾಣಳ್ಳಿ ಗ್ರಾಮದ ಮಹಾದೇವ ಸ್ವಾಮಿ ಅಡಿಗೆನಲ್ಲಿ ಇವರು ನಿಪುಣರು. ಇವ್ರನ್ನ ನಾನು ಕೇಳಿದೆ, ಮಹಾದೇವ ಸ್ವಾಮಿ ಒಳ್ಳೆ ಅಡುಗೆ ಮಾಡಿ ಚೆನ್ನಾಗಿ ಮಾಡಿಕೊಡ್ತೀರ ಎಲ್ಲರಿಗೂ ಅಂದೆ. ಬಿಡಿ ಸರ್, ನಿಮಗೆ ಯಾಕೆ ಉಂಡು ಮಲಗಿಬಿಡ್ಬೇಕು ಹಂಗೆ ಮಾಡ್ತೀನಿ ಅಂದರು. ನಾನು ಹೇಳಿದೆ, ಉಂಡು ಮಲಗಿಬಿಡೋಂಗೆ ಮಾಡೋಗಿದ್ರೆ ಬೇಡಲೇ ಬೇಡ ಅಂತ. ಆಮೇಲೆ ಇಲ್ಲ ಬಿಡಿ ಸರ್, ನಾನು ಕರೆಕ್ಟಾಗಿ ಮಾಡಿಕೊಡ್ತೀನಿ, ಚೆನ್ನಾಗಿ ಮಾಡ್ತೀನಿ ಅಂದರು. ಮನುಷ್ಯನಿಗೆ ಹಣ ಕಾಸು ಕೊಟ್ಟರೆ ಹೊಟ್ಟೆ ತುಂಬೋದಿಲ್ಲ, ಅಂದರೆ ಆಸೆ ತುಂಬೋದಿಲ್ಲ. ಆಸ್ತಿ ಬೆಳ್ಳಿ ಬಂಗಾರ ಎಷ್ಟು ಕೊಟ್ಟರು ಆಸೆ ತುಂಬೋದಿಲ್ಲ. ಮನುಷ್ಯನಿಗೆ ಇರೋದು ಒಂದೇ ಒಂದು ಹೊಟ್ಟೆ, ಆದ್ದರಿಂದ ಅದು ತುಂಬೋದ್ರೆ ತೃಪ್ತಿ ಆಗುತ್ತೆ. ಅಂಥ ಒಂದು ಒಳ್ಳೆ ಊಟ ಮಾಡಿ ಮಹಾದೇವ ಸ್ವಾಮಿಯವ್ರು ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಶಾಲು ಹೊಚ್ಚಿ ಒಂದು ಹಾರ ಹಾಕಬೇಕು. ಅವರು ಬೆಳಗ್ಗೆಯಿಂದ ದುಡಿದಿದ್ದಾರೆ ಕಾರ್ಯಕ್ರಮದಲ್ಲಿ, ಆದ್ದರಿಂದ ರೆಸ್ಟ್ ಮಾಡ್ತಾ ಇದ್ದಾರೆ. ಅವರ ಅನುಪಸ್ಥಿತಿ ಸ್ಥಿತಿಯಲ್ಲಿ ಅವರಿಗೆ ಒಂದು ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಅವರು ಮತ್ತು ಅವರ ಟೀಮ್ನವರು 4-5 ಜನ ಇದ್ದಾರೆ, ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಮತ್ತು ಕೃಷ್ಣಾಪುರ ಗ್ರಾಮದಿಂದ ಟಿ ನರಸೀಪುರ ತಾಲೂಕಿನಲ್ಲಿ ಆ ತುದಿ ಗ್ರಾಮ, ಅಲ್ಲಿಂದ ಒಬ್ಬ ಡಾಕ್ಟ್ರು ಕೂಡ ಬಂದಿದ್ದಾರೆ. ಅವರು ಪ್ರತಿ ವರ್ಷವೂ ಬರ್ತಾನೆ ಇದ್ದಾರೆ. ಆ ಪರಮಾತ್ಮ ಅದೇನು ಅವ್ರಿಗೆ ಮನಸ್ಸು ಕೊಡ್ತಾನೋ ಪ್ರತಿ ವರ್ಷವೂ ಬರ್ತಾನೆ ಇದ್ದಾರೆ. ಅವರು ಆ ಒಂದು ಸರಗೂರು ಹ್ಯಾಂಡ್ ಪೋಸ್ಟ್ ಹತ್ರ ಅವ್ರದ್ದಿರೋದು ಅವ್ರ ಹಾಸ್ಪಿಟ್ಲು. ಅವರು ಒಳ್ಳೆ ಜನಾನುರಾಗಿಯಾಗಿದ್ದಾರೆ ಅಲ್ಲಿ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೋಸಲೆ ಗ್ರಾಮ ಅಂತಿದೆ, ಅಲ್ಲಿಂದಲೂ ಕೂಡ ಒಬ್ಬರು ಒಳ್ಳೆ ಜ್ಯೋತಿಷ್ಯಗಾರರು. ಅವರು ಅಲ್ಲಿ ಅವರು ಭಾಳ ಸಣ್ಣ ಪುಟ್ಟ ಜನರುಗಳೇ ಇಷ್ಟೇ ದುಡ್ಡು ಬೇಕು ಅಂತ ಕೇಳೋದಿಲ್ಲ, ಒಳ್ಳೆ ಜ್ಯೋತಿಷ್ಯಗಾರ. ಅವರು ಕೂಡ ಬಂದಿದ್ದಾರೆ. ಅವ್ರ ಹೆಸರು ಮೂರ್ತಿ ಅಂತ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತೀನಿ. ಇನ್ನೂ ಹೇಳ್ತಾ ಹೋದರೆ ಅನೇಕ ಮುಖಂಡರುಗಳಿದ್ದಾರೆ, ಅವ್ರ ಹೆಸರುಗಳನ್ನೆಲ್ಲ ಹೇಳ್ತಾ ಹೋದರೆ ಭಾಳ ಟೈಮ್ ತಗೊಳುತ್ತೆ. ಆದ್ದರಿಂದ ನಮ್ಮ ಶಿವಕುಮಾರ್ ಶಾಸ್ತ್ರಿ ಹೇಳಿದರು, ಭಕ್ತಿ ಭಕ್ತಿ ಭಕ್ತಿ, ಅದನ್ನೇ ಪ್ರಧಾನವಾಗಿ ತಗೊಂಡ್ರು. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದು, ಭಾಳ ಭಕ್ತಿವಂತ, ನೀತಿವಂತ, ಅಷ್ಟೇ ದೊಡ್ಡ ಕುಡುಕ ಆಗಿದ್ದು. ಕುಡುಕ ಗೊತ್ತಾಯ್ತು ನಿಮಗೆಲ್ಲ. ಮಾತ್ರ ಅವನಿಗೆ ಬಹಳ ಭಕ್ತಿ. ದೇವರು ಎದುರುಗಡೆ ಬಂದು ಯಾವತ್ತೂ ನಮಗೆ ನೀನು ಒಳ್ಳೇದು ಮಾಡ್ತೀನಿ ಅಂತ ಹೇಳೋದಿಲ್ಲ. ಪರೋಕ್ಷವಾಗಿ ಭಕ್ತಿ ಒಂದಿದ್ದರೆ ಸಹಾಯ ಮಾಡ್ತೀನಿ ಅದಕ್ಕೊಂದು ಉದಾಹರಣೆ. ಕುಡ್ದು ಎಲ್ಲ ಅವನ ಹಣ ಆಸ್ತಿ ಎಲ್ಲ ಮುಗಿದೋಯ್ತು. ಉಳಿದಿರೋ ಒಂದು ದಾರಿ ಏನಂದರೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು. ಯಾಕೆಂದರೆ ಅದು ಹಣ ಇಲ್ಲ, ಕುಡಿಲಿಕ್ಕೆ ಆಸ್ತಿ ಇಲ್ಲ. ತೀರ್ಮಾನ ಮಾಡಿಕೊಂಡು ಒಂದು ಪುಣ್ಯಕ್ಷೇತ್ರ ಕಡೆಗೆ ಹೋದ್ನು, ನದಿ ಇರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲೂ ಕೂಡ ತನ್ನ ಭಕ್ತಿಯಿಂದ ನದಿಲಿ ಸ್ನಾನ ಮಾಡಿ, ನದಿ ದಡಕ್ಕೆ ಬಂದು ಅಲ್ಲಿ ಅಶ್ವತ್ಥಕಟ್ಟೆ ಮರಗಳಿರ್ತವೆ, ಅದಕ್ಕೂ ಕೂಡ ಸುತ್ತಿ ದೇವ್ರಿಗೆ ಕೈ ಮುಗಿದು ಇನ್ನೇನು ಒಳಗೆ ಹೋಗಿ ಅವನು ತನ್ನ ಆತ್ಮನ ಪ್ರಾಣಹತ್ಯೆ ಮಾಡ್ಕೊಳ್ಬೇಕು. ಹೋಗ್ತಾ ಇರಬೇಕಾದ್ರೆ ಪಕ್ಕದ ಒಂದು ಚೌಲ್ಟ್ರಿನ ದೇವಸ್ಥಾನದ ಒಬ್ಬ ಮುದುಕ ಈ ಕಸ ಸುರಿಯಲಿಕ್ಕೆ ಬಂದು, ಪೇಪರು ಒಣ ಕಸ ಎಲ್ಲ ಇರ್ತಲ್ಲ, ಸುರಿಲಿಕ್ಕೆ ಬಂದು ಇವನ ಎದುರುಗಡೆ ಬಂದು ಪಕ್ಕದಲ್ಲಿ ಒಂದು ಮರದ ಬುಡಕ್ಕೆ ಸುರಿದ್ಬಿಟ್ನು. ಸುರಿದಾಗ ಅವನು, ಸ್ವಾಮಿ ನನಗೆ ಓದೋದು ಬರೋದಿಲ್ಲ, ಯಾವುದೋ ಒಂದು ಸಣ್ಣ ಬುಕ್ ಇದೆ ನೋಡಿ ಆ ಕಸದಲ್ಲಿ ಅಂತ ಹೇಳಿದ್ರು. ಇವನಿಗೆ ಕುಡ್ಕಾದ್ರೂ ವಿದ್ಯಾವಂತ ಆಗಿದ್ನು. ಒಂದು ಬುಕ್ ಎತ್ಕೊಂಡು ಅದನ್ನು ನೋಡ್ತಾ ಬಂದು, ಅದರಲ್ಲಿ ಯಾರೋ ಪುಣ್ಯಾತ್ಮರು, ಬಸವಣ್ಣವರು, ಸರ್ವಜ್ಞರು ಯಾರೋ ಒಂದು ಬರೆದಿರ್ತಕ್ಕಂಥ ಸಣ್ಣ ಅರ್ಧೋಗಿರ್ತಕ್ಕಂಥ ಬುಕ್ಕು, ಅದರಲ್ಲಿ ಒಂದು ಲೈನ್ ಅವನಿಗೆ ಸಿಕ್ತು. ಮಾನವ ಜನ್ಮ ಬಲು ದೊಡ್ಡದು, ನಾಶ ಮಾಡಬೇಡಿ, ಸಾರ್ಥಕಪಡಿಸಿಕೋ ಮನುಜ ಅಂತಿತ್ತಂತ. ಅದನ್ನು ಓದ್ತಾ ಇದ್ದಂಗೆ ಅವನಿಗೆ ಒಳೆ ಹತ್ರ ತನ್ನ ಪ್ರಾಣ ಕಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದವನು ಓದ್ಬಿಟ್ಟು ಅದನ್ನು ಹಂಗೆ ಹಿಡ್ಕೊಂಡ್ಬಿಟ್ನಂತೆ. ನಾನು ನನ್ನ ಆತ್ಮನ ಕೊಲೆ ಮಾಡಿ ಮುಂದಿನ ಜನ್ಮಲ್ಲಿ ಪೀಡಿನೋ ಪಿಶಾಚಿನೋ ಏನೋ ಆಗಿ ಹುಡ್ತಾ ಇದ್ನಲ್ಲಪ್ಪ,
ಅಯ್ಯೋ ಪುಣ್ಯಾತ್ಮ, ಯಾವನ ತಂದಿಟ್ನಲ್ಲ, ಕಸ ಸುರಿದ್ನಲ್ಲ, ಅವನು ಹೊರಟೋಗಿದ್ನು. ಅವನ್ನ ಹುಡಿಕೊಂಡು ಹೋಗಿ ಒಂದು ಚೌಲ್ಟ್ರಿ ಹತ್ರ ಇದ್ನಲ್ಲ, ಅವನ ಕಾಲಿಗೆ ಕೈ ಮುಗಿದು, ದೇವರೇ ನೀನು ನನ್ನ ಪ್ರಾಣ ಉಳಿಸ್ದೆ, ನೀನು ನಮಸ್ಕಾರ ಕಣಪ್ಪ, ಇನ್ನು ನನ್ನಲ್ಲಿರ್ತಕ್ಕಂಥ ಕೆಟ್ಟ ಚಟ ಎಲ್ಲ ಕುಡ್ ಚಟ ಎಲ್ಲ ಬಿಟ್ಟೋಯ್ತು, ನಾನು ಇನ್ನು ನನ್ನ ಜನ್ಮನ ಸಾರ್ಥಕ ಪಡಿಸ್ಕೋತೀನಿ ಅಂತೇಳಿ ಮನೆಗೆ ಬಂದ್ಬಿಟ್ಟು. ಅಂದರೆ ಭಕ್ತಿವಂತ ಆದ್ದರಿಂದ ಪರಮಾತ್ಮ ಅವನಿಗೆ ಒಂದು ದಾರಿ ತೋರಿದು ಹೋಗ್ತಕ್ಕಂಥ ಪ್ರಾಣನ ಉಳಿಸ್ಕೊಡ್ಲಿ. ಇನ್ನೊಂದು ಊರಲ್ಲಿ ಒಬ್ಬ ದೊಡ್ಡ ಐಶ್ವರ್ಯವಂತ ಇದ್ದು, ಬೇಸರ ಪಡಬೇಡಿ, ಐಶ್ವರ್ಯವಂತ ಇದ್ನು. ಅವನು ಹಣ ಐಶ್ವರ್ಯ ಬೆಳ್ಳಿ ಬಂಗಾರದಿಂದ ನಾನು ದೇವ್ರನ್ನ ಒಲಿಸ್ಕೋಬೇಕು ಅಂತ ಹೊರಡ್ನು. ದೇವರು ಒಲಿಲಿಲ್ಲ. ಕೊನೆಗೆ ಅವನು ಒಂದು ದೇವಸ್ಥಾನ ಕಟ್ಸ್ಕೊಂಡಿದ್ನು. ಆ ದೇವಸ್ಥಾನಕ್ಕೆ ದೇವರು ಈ ದೇವಸ್ಥಾನಕ್ಕೆ ಬರ್ತಾನೆ, ನನ್ನ ಒಂದು ಈ ದೇವಸ್ಥಾನದ ಒಳಗಡೆ ಎಲ್ಲ ಒಳ್ಳೆ ಬೆಳ್ಳಿ ಬಂಗಾರದಿಂದ ಮಾಡಬೇಕು ಅಂತೇಳಿ ಆ ದೇವಸ್ಥಾನದ ಗರ್ಭಗುಡಿನೆಲ್ಲ ಬಂಗಾರದಿಂದಲೇ ಮಾಡಿದ್ನು. ದೇವರು ಇವತ್ತು ನಾನು ಪೂಜೆ ಮಾಡೋಗ್ತೀನಿ, ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ರಾತ್ರಿಗೆ ಬಂದು ಸೇರ್ತಾನೆ ಅನ್ನೋ ಭಾವನೆಯಲ್ಲಿ ಪೂಜೆ ಎಲ್ಲ ಮಾಡಾಯಿತು. ಮನೆಗೆ ಹೋದರು. ಹೋಗ್ತಾ ತಾನು ಬೀಗನ ಹಾಕೊಂಡು ಹೋಗಿದ್ನು. ರಾತ್ರಿಗೆ ಬಂದು ದೇವರು ಸೇರ್ಕೋತಾನೆ. ಬೆಳಗಿನ ಜಾವ ಹೋಗಿ ಹಿಡಿದು ಅಲ್ಲಿ ಅವನ ಹಿಡ್ಕೊಂಡು ಹೊರ ತಗೊಂಡು ಬಿಡಬೇಕು ಅಂತ ಆಸೆ ಆಯಿತು. ಮನೆಗೆ ಹೋದ್ನು. ಮಲಗಿದ್ರು. ಅವನು ಮೊಮ್ಮಗ ಒಬ್ಬ ಇದ್ದು. ಅವನು ಇವ್ರ ತಾತ ಏನೇನು ಮಾಡ್ತಾನೆ ಎಲ್ಲ ಗಮನಿಸ್ತಾ ಇದ್ನು. ಬೀಗನ ಆ ಮೊಮ್ಮಗನ ಭಾಳ ಭಕ್ತಿವಂತ, ದೇವರಲ್ಲಿ ಮುಗ್ಧವಾದಂಥ ಭಕ್ತಿ. ಹೋಗಿ ಮಲ್ಕೊಂಡಾದಮೇಲೆ ಬೀಗ ಎಲ್ಲಿಟ್ಟಿದ್ದಾರೆ ನೋಡಿಕೊಂಡು ಅವನು ಮಗು ಯೋಚನೆ ಮಾಡ್ತಂತೆ, ನಮ್ಮ ತಾತ ಈ ದೇವ್ರನ್ನ ಹೋಗಿ ಹಿಡ್ಕೊಂಡು ಹೊಡೆದು ಬಡ್ದು ಹೊರ ಪಡ್ಕೊಳ್ತಾನೆ, ತೊಂದರೆ ಕೊಡ್ತಾನೆ ನನ್ನ ದೇವ್ರಿಗೆ ಅಂತ ಹೇಳ್ಬಿಟ್ಟು ಆ ಬೀಗ ನೋಡ್ಕೊಂಡಿದ್ದು ಮಧ್ಯೆ ರಾತ್ರಿ ಎಲ್ಲ ಮಲಗಿರೋ ಟೈಮಲ್ಲಿ ಆ ಹುಡುಗ ಆ ಬೀಗ ಎತ್ಕೊಂಡು ಬಂದುಬಿಡ್ತು. ಬಂದು ದೇವಸ್ಥಾನ ಬೀಗ ತೆಗಿತಾನೆ. ಏನಕ್ಕೋಸ್ಕರ ಅಂದರೆ ದೇವರು ಬಂದು ಸೇರ್ತಾನೆ, ಈ ದೇವ್ರನ್ನ ಓಡಿಸ್ಬಿಟ್ರೆ ನಮ್ಮ ತಾತ ಎಲ್ಲಿ ಹಿಡ್ಕೋತಾನೆ ಅವನ್ನ ಅಂತ. ಆಮೇಲೆ ದೇವಸ್ಥಾನ ಭಾಗ ತೆಗೆದು ಹುಡುಗ ಒಳಗಡೆ ಹೋಗ್ತಾನೆ. ಎಲ್ಲೂ ದೇವ್ರು ಕಾಣಲಿಲ್ಲ. ಅಯ್ಯೋ ದೇವ್ರು ಬರೋದಿಲ್ವ, ಏನೋ ಕಾಣಲಿಲ್ವಲ್ಲ ನನಗೆ ಅಂದ್ಕೊಂಡು ಭಾಳ ಆ ಹುಡುಗನಿಗೆ ದುಃಖ ಬಂದುಬಿಡ್ತು. ಮತ್ತು ಗರ್ಭಗುಡಿಲಿ ಸೇರಿರ್ತಾನೆ ಏನೋ ಅಂತ ಗರ್ಭಗುಡಿ ಬಾಕಲು ನೂಕೋಷ್ಟ್ರಲ್ಲಿ ಯಾವನು ಒಬ್ಬ ಮನುಷ್ಯ ಆ ಹುಡುಗನಿಗೆ ಹಿಂದ್ಗಡೆ ಬಂದು ಹಂಗೆ ಕೈನಲ್ಲಿ ಮುಟ್ತಾನೆ. ವಯಸ್ಸಾದಂಥ ಆ ಹುಡುಗನಿಗೆ ಗಾಬರಿ ಆದಂಗೆ ಆ ಹುಡುಗ ಹಿಂದಕ್ಕೆ ತಿರುಗಿ ನೋಡ್ತಾನೆ. ಯಾರು ನೀನು ಅಂತ ಕೇಳ್ತೆ ಹುಡುಗ. ಯಾಕಪ್ಪ ಅಂತ, ಯಾರು ಬೇಕು ನಿನಗೆ ಅಂತ ಈ ಮುದುಕ ಕೇಳ್ತಾನೆ. ನಾನು ನನ್ನ ದೇವ್ರನ್ನ ಹುಡುಕ್ತಾ ಇದ್ದೀನಿ. ಅವನೇ ಕಣಪ್ಪ ಅವನೇ ನಾನು. ಏನು ಬೇಕು ಕೇಳು. ನೀನು ದೇವ್ರ? ಹೌದು ಕಣಪ್ಪ. ಏನು ಬೇಕು ಕೇಳು. ನೀನು ಇಲ್ಲಿಂದ ಹೊರಟೋಗು ಅಂತ. ಯಾಕಪ್ಪ? ನನ್ನ ತಾತ ಬೆಳಿಗ್ಗೆ ಬಂದು ಬೀಗ ತೆಗೆದು ನೋಡು ನೀನು ಹೊಡೆದು ನಿನ್ನ ಹೊರ ಕಿತ್ಕೋತಾನೆ, ಕೇಳ್ಕೊತಾನೆ, ನೀನು ಬೇಗ ಹೊರಟೋಗು ಅಂತಾನೆ. ಮಗುವೇ, ನಿಮ್ಮ ತಾತನ ಬಂಗಾರದ ಗುಡಿಗೂ ಬೆಳ್ಳಿ ಗುಡಿಗೂ ಹಣ ಐಶ್ವರ್ಯಕ್ಕೆ ನಾನು ಬಂದಿಲ್ಲ. ನಿನ್ನಲ್ಲಿರ್ತಕ್ಕಂಥ ಮುಗ್ಧವಾದ ಒಂದು ಭಕ್ತಿಗೋಸ್ಕರ ಬಂದೆ. ನಿನ್ನ ಭಕ್ತಿನ ಮೆಚ್ಚಿ ನಾನು ಬಂದಿದ್ದೀನಿ. ನೀನು ಈ ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಭಕ್ತಿ ಇದೆಯಲ್ಲ ಅಂತ. ಆಮೇಲೆ ನಾವು ಹೊರಟೋಯ್ತೀನಿ ಕಣಪ್ಪ ಅಂತ ಅಲ್ಲಿಂದ ಮಾಯಾಗ ಹೊರಟೋನು. ವಾಪಸ್ ಆ ಹುಡುಗ ಹೊರಟನು. ಮುಖ್ಯ ಬಾಗಿಲಿಗೆ ಬೀಗ ಹಾಕೋದು ಗೊತ್ತಾಗಲಿಲ್ಲ ಅವನಿಗೆ, ಅಷ್ಟು ಗೊತ್ತಾಗಲಿಲ್ಲ. ಹೋಗಿ ಮಲ್ಕೊಂಡು ಬೀಗ ಎಲ್ಲಿತ್ತು ತಗಲಾಕ್ಬಿಟ್ಟು ಬೆಳಗಿನ ಜಾವ ಕೋಳಿ ಕೂಗೋಷ್ಟೊತ್ತಿಗೆ ಅವನೆದ್ದು ಅವ್ರ ತಾತ ಎಲ್ಲ ಗ್ರಾಮಸ್ಥರೆಲ್ಲ ಬರ್ತಾರೆ. ಇಲ್ಲಿ ಸ್ವಲ್ಪ ಬೀಗ ತೆಗೆದುಬಿಟ್ಟಿತ್ತು. ಬಂದು ನೋಡ್ತಾರೆ, ದೇವರು ಬಂದಿದ್ನು ಹೊರಟೋಗವನೆ, ಬೀಗನ ಅವನೇ ಓಪನ್ ಮಾಡ್ಕೊಂಡು ಹೊರಟೋಗವನೆ ಅಂಥೇಳಿ ಅವ್ರಿಗೆ ಅನುಮಾನ ಬಂದುಬಿಡ್ತು. ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ. ಆಮೇಲೆ ಈ ಹುಡುಗ ಓಡೋಯ್ತಂತೆ. ನಾನು ಹೋದೆ ತಾತ, ಬೀಗ ತೆಗೆದ್ಬಿಟ್ಟು ಎಲ್ಲ ನೋಡಿದೆ, ದೇವ್ರು ಕಾಣಲಿಲ್ಲ. ಗರ್ಭಗುಡಿ ತೆಗೆದೆ, ಚಿನ್ನದಲ್ಲಿ ಮಾಡಿಸಿದಲ್ಲ ನೀನು, ನುಗ್ಗಿರ್ತಾನೆ ಅಂತ ತೆಗೆದೆ, ಅಲ್ಲೂ ಇಲ್ಲ. ಹಿಂದ್ಗಡೆ ಬಂದು ಮೆಲ್ಲಗೊಂದು ಏಟು ಹೊಡೆದ್ರು ಒಬ್ಬ ತಾತ. ತಿರುಗಿ ನೋಡಿದೆ, ಯಾಕೆ ಅಂತ ಕೇಳಿದ್ರು ಅವರು. ಏನಾಗಬೇಕಪ್ಪ, ಯಾರು ಹುಡುಕ್ತಾ ಇದೀಯ ನೀನು ಅಂತ ನಾನು ಕೇಳಿದ್ರು. ನಾನು ಹೇಳಿದೆ, ದೇವ್ರನ್ನ ಹುಡುಕ್ತಾ ಇದ್ದೀನಿ, ನಾನೇ ದೇವರು ಅಂತ ಹೇಳ್ತು.
ಆಮೇಲೆ ನಮ್ಮ ತಾತ ನಿನಗೆ ಹೊಡೆದು ಮಾಡಿಬಿಡ್ತಾರೆ ಓಟೋಗು ಅಂತ ಹೇಳಿದೆ. ಮಾಯ ಆಗೋದು. ಹೌದಾ ಪಾಪು ಅಂಥೇಳಿ ನನಗೆ ನೀನೇ ದೇವರು ಕಣಪ್ಪ, ನನ್ನಲ್ಲಿ ಇರ್ತಕ್ಕಂಥ ಅಜ್ಞಾನ ಅನ್ನೋದು ಹೊಟ್ಟೋಯ್ತು, ಭಕ್ತಿ ಅನ್ನೋದು ನನಗೆ ನಿನ್ನಿಂದ ಹುಟ್ಟುಕೋತು. ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತಾ ಎಲ್ಲರಿಗೂ ಸ್ವಾಗತ ಮಾಡಿದ್ನ. ಪರಮಾತ್ಮ ನಮ್ಮ ಶಾಸ್ತ್ರಿಗಳಿಗೆ ಒಳ್ಳೇದು ಮಾಡಲಿ. ಕಥೆಯನ್ನು ಮಾಡ್ತಾರೆ, ತಾವೆಲ್ಲ ಕಥೆಗಳಿ ತಮಗೆಲ್ಲ ಒಳ್ಳೇದಾಗಲಿ. ದೇವರ ಕೃಪೆಗೆ ಬಂದಿದ್ದೀರಾ, ಭಕ್ತಿಯಿಂದ ಬಂದಿದ್ದೀರಾ, ತಮಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ನಾನೊಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಶಾಸ್ತ್ರಿಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನೀವು ಎಲ್ಲರೂ ದೇವರ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಅದಕ್ಕೆ ಎಲ್ಲರಿಗೂ ದೇವರು ಕಾಪಾಡಬೇಕು. ಶಾಸ್ತ್ರಿ ಅಂಕಲ್ ಚೆನ್ನಾಗಿ ಕತೆ ಮಾಡುತ್ತಾರೆ, ಅದನ್ನು ಕೇಳಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ತಾನೆ. ಧನ್ಯವಾದಗಳು. ತಾತ ಮೊಮ್ಮಗ ಇಬ್ರು ಚೆನ್ನಾಗಿ ಮಾತಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ನಮ್ಮ ತಂಡದ ಪರವಾಗಿ ನಾನು ಸಮರ್ಪಿಸಕ್ಕೆ ಇಷ್ಟಪಡ್ತೇನೆ. ನಮ್ಮ ಗ್ರಾಮಸ್ಥರು, ಮುಖಂಡರುಗಳು, ಅಕ್ಕಪಕ್ಕದ ಗ್ರಾಮಸ್ಥರು, ಬಂಧು ಬಳಗದವರು, ನಮ್ಮ ವಾದ್ಯಗೋಷ್ಠಿಯವರು ಎಲ್ಲರಿಗೂ ಕೂಡ ಅವರು ಪ್ರಶಂಸೆಯ ಮಾತುಗಳನ್ನಾಡುವುದರ ಜೊತೆಗೆ ಸುಮಾರು 40 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇರುವಂತಹ ಕುಟುಂಬ ವರ್ಗದಲ್ಲಿ ಎಷ್ಟೋ ವರ್ಷಗಳ ಕಾಲ ನಾನೇ ಕಾರ್ಯಕ್ರಮವನ್ನು, ಅವರ ಮನೆತನದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇನೆ. ನಮ್ಮ ತಂಡದವರು ಇವತ್ತು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮಕ್ಕೆ 2 ಉದಾಹರಣೆಗಳ ಕಥೆಗಳನ್ನು ಕೊಡೋದ್ರ ಜೊತೆಗೆ ಭಕ್ತಿ ಎಷ್ಟು ದೊಡ್ಡದು, ಪರಮಾತ್ಮನ ಭಕ್ತಿ ಯಾವ್ಯಾವ ರೂಪದಲ್ಲಿರುತ್ತೆ ಅನ್ನೋದನ್ನ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿ ಜನಸೇವೆಯನ್ನು ಮಾಡಿದಂಥ ನಾಗರಾಜ್ ಸರ್ ಅವರು ಬಹಳ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಾತಾಡಿದ್ದಾರೆ. ಇವತ್ತು ಅವರ ಧರ್ಮಪತ್ನಿಯವರಾದ ಮಹಾಲಕ್ಷ್ಮಿಯವರು ಮತ್ತು ಶ್ರೀಯುತರಾದ ನಾಗರಾಜ್ರವರು, ಮಕ್ಕಳಾಗಿರ್ತಕ್ಕಂಥ ಶ್ರೀಯುತರಾದಂಥ ಶ್ರೀಮತಿ ಹುಮಾ ಮತ್ತು ಶ್ರೀ ಪುರುಷೋತ್ತಮರು ಮತ್ತು ದಿವಾಂಕ್ಷರವರು ಮತ್ತು ರವಿಕುಮಾರ್ ಹಾಗೂ ಚಂದ್ರಕಲಾ ಹಾಗೂ ಕುಟುಂಬ ವರ್ಗದೆಲ್ಲರಿಗೂ ಕೂಡ ಆ ಶನೇಶ್ವರ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ, 40 ಅಲ್ಲ ಇನ್ನು 100 ವರ್ಷಗಳಾದರೂ ಕೂಡ ಅವರ ಮನೆತನದವರ ಕಾರ್ಯಕ್ರಮ ಹೀಗೆ ಪ್ರತಿ ವರ್ಷ ಸಾಕೊಂಡು ಹೋಗ್ತಾ ಇರಲಿ ಅಂತ ಇವತ್ತು ನಾವು ಈ ಭಕ್ತಿಪೂರ್ವಕವಾದ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಈಗ ನಾವು ಹಾಗಾದ ಮೇಲೆ ಮೊದಲ ಕಾರ್ಯಕ್ರಮ, ಎಲ್ಲಾ ಕಾರ್ಯಕ್ರಮಗಳು ಕೂಡ ಮುಗಿದಿರುವುದರಿಂದ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯಲ್ಲಿ ನವಗ್ರಹಗಳ ಪೂಜಾ ಭರಿತವಾಗಿ ಸ್ವಾಮಿಗೆ ಎಳ್ಳು ಬತ್ತಿಯನ್ನು ಹಚ್ಚುವುದರ ಜೊತೆಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋಣ. ಶನೇಶ್ವರ ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯನ್ನು ಬೇಡ್ತಾ, ಇವತ್ತು ನಮ್ಮ ಚಾಮರಾಜನಗರ ತಾಲೂಕು ಯಾವ ತೆಳ್ಳನೂರು ಗ್ರಾಮದಲ್ಲಿ ಇವತ್ತು ಬಹಳ ಭಕ್ತಿಯಿಂದ ಗ್ರಾಮ ದೇವತೆ ಉರುಕಾತೇಶ್ವರ ನಮ್ಮೆಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಬಾನಹಳ್ಳಿ, ಬಸವಟ್ಟಿ ಸುತ್ತಮುತ್ತಲ ಗ್ರಾಮಗಳೆಲ್ಲರೂ ಕೂಡ ಪರಿಚಯ ಮಾಡಿ ಅವರಿಗೆಲ್ಲರಿಗೂ ಗೌರವವನ್ನು ಸಮರ್ಪಿಸಿದ್ದಾರೆ. ಶನೇಶ್ವರ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಿಗೆ ಅವರ ಸಹೋದರರು, ಬಂಧು ಬಳಗದವರು, ಎಲ್ಲ ಗುರು ಹಿರಿಯರ ಸಮಕ್ಷಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ, ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ ಶನೇಶ್ವರಂ. ಶನಿದೇವರ ಪಾಲಕ್ಕೆ ಗೋವಿಂದ, ನೀಲವರ್ಣನ ಪಾಲಕ್ಕೆ ಗೋವಿಂದ, ತೆಳ್ಳೂರು ಕ್ಷೇತ್ರಾಧಿಪತಿಯ ಪಾಲಕ್ಕೆ ಗೋವಿಂದ, ಉರುಕಾತೇಶ್ವರಿ ಪಾಲಕ್ಕೆ ಗೋವಿಂದ, ಶನಿದೇವರ ಪಾಲಕ್ಕೆ, ಶನಿದೇವರ ಪಾಲಕ್ಕೆ, ಶನಿದೇವರ ಪಾಲಕ್ಕೆ. ರವಿನಂದನ ಛಾಯಾ ಕುಮಾರ, ರವಿನಂದನ ಛಾಯಾ ಕುಮಾರ, ರವಿನಂದನ
ಛಾಯ ಕುಮಾರ ರವಿನಂದನ ಶನಿದೇವ 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 कर्पूरा प्रिया तुलसी पूजिपा कर्पूरा प्रिया तुलसी पूजिपा भक्तोद्धारका मुक्ति नीडो देवा कर्पूरा प्रिया तुलसी पूजिपा भक्तोद्धारका मुक्ति नीडो देवा रविनंदन ಛಾಯ ಕುಮಾರ ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ 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 ಕರುಣಾಪರಣನೆ ದುರಿತಾನಿವಾರಣನೆ ಕರುಣಾಪರಣನೆ ದುರಿತಾನಿವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ ಕರುಣಾಪರಣನೆ ದುರಿತಾನಿವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ ರವಿನಂದನ ಛಾಯ ಕುಮಾರ ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ 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 ದೇವಾ ಶನಿದೇವರ ಪಾಲಕ್ಕೆ ಗೋವಿಂದ ಗೋವಿಂದ ತಳ್ಳನೂರು ಕ್ಷೇತ್ರಾಧಿಪತಿಯ ಪಾಲಕ್ಕೆ ಗೋವಿಂದ ಗೋವಿಂದ ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯಲ್ಲಿ ಈ ಕಥಾ ಪ್ರಥಮದಲ್ಲಿ ಕೈಲಾಸ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನಿ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ ಭೃಂಗೀಶ್ವರ ಅಗಸ್ತ್ಯ ಕಣ್ವ ಶುಕಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ಅಲ್ಲಿಗೆ ನಾರದರ ಆಗಮನ ಭೂಮಂಡಲವನ್ನು ಸುತ್ತಾಡಿಕೊಂಡು ಭೂಲೋಕದ ವಿಚಾರವನ್ನು ಕೈಲಾಸವಾಸನಾದ ಪರಶಿವನಿಗೆ ತಿಳಿಯಲೋಸ್ಕರವಾಗಿ ಕೈಲಾಸ ಪರ್ವತದ ಕಡೆ ಮಹಾನುಭಾವನಾಗಿರ್ತಕ್ಕಂಥ
ನಾರದ ಮಹಾತ್ಮರು ಬರ್ತಾ ಇದ್ದಾರೆ. ಇವ್ರು ಬರ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಹೊಸ ವಿಚಾರ ತಕೊಂಡ್ಬಂದಿದ್ದಾರೆ ಅಂತ ಅರ್ಥ. ಏನಾಗುತ್ತೆ ನೋಡಿ ಈ ಕಥೆಯ ವಿಶೇಷ. ಮಹಾದೇವ ಶಂಭೋ ಮಹಾದೇವ ಹೇ ಶಂಕರ ನಾಗಾಭರಣ ಶೃಂಗಾರ ಶೃಂಗಾರ ಶ್ರೀಹರ ಶಿವ ಶಿವ ಮಹಾದೇವ ಶಂಭೋ ಮಹಾದೇವ. जय गौरी शंकर नमो नमो कैलासवास जगदीश नमो जय दारी तोरिसय नमो नमो जय गौरी शंकर नमो नमो कैलासवास जगदीश नमो जय दारी तोरिसय नमो नमो जय गौरी शंकर नमो नमो. जय मंगल स्वरूप जय मंगल स्वरूप शिव ब्रह्मांड दीपा शिव ब्रह्मांड दीपा करुणाಳು ಮದದಾತ ಪುರಪೂಜಿತ ಕರುಣಾಳು ಮದದಾತ ಪುರಪೂಜಿತ ಜಯ ಗೌರಿ ಶಂಕರ ಕೈಲಾಸವಾಸ ಜಗದೀಶ ನಮೋ ಜಯ ದಾರಿ ತೋರಿಸಯ ನಮೋ ಜಯ ಗೌರಿ ಶಂಕರ ನಮೋ ಹೇ ಶಂಕರ ನಾರದ, ಲೋಕಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುವ ನೀನು ವಿಶೇಷವಾದ ವಾರ್ತೆಯನ್ನಾದರೂ ತಂದಿರುವೆಯಾ ಪರಮೇಶ್ವರ? ನಾನು ಈಗ ತಾನೇ ಭೂಲೋಕದಿಂದ ಬರ್ತಾ ಇದ್ದೇನೆ. ಎಲ್ಲಿ ನೋಡಿದ್ರಲ್ಲಿ ಭೂಲೋಕದಲ್ಲಿ ಶನೇಶ್ವರನ ಭಕ್ತಿಯೇ ತುಂಬಿ ತಳುಕಾಡುತ್ತಿರುವುದು. ಜನರೆಲ್ಲರೂ ಭಯಭಕ್ತಿಯಿಂದ ಶನೇಶ್ವರನನ್ನು ಪೂಜೆ ಮಾಡಿ ಅವನ ಕಥಾಶ್ರವಣಗಳನ್ನು ಕೇಳುತ್ತಿರುವರು. ಅದೇನು ಭಕ್ತಿ, ಅದೇನು ಭಯ, ಆ ಭಗವಂತನನ್ನು ಕಂಡ್ರೆ ಅದೇನು ಶುದ್ಧತೆ. ನೋಡಿ ಎರಡು ಕಣ್ಣೂ ಸಾಲದಂತಾಯಿತು ಪರಮೇಶ್ವರ. ತ್ರಿಮೂರ್ತಿಗಳಾದ ನಿಮ್ಮನ್ನ ಮರ್ತಿದ್ದಾರೆ ಭೂಲೋಕದ ಮಾನವರು. ಜಗದೊಡೆಯನಾದ ಕಲಿಪುರುಷನಾದ ಶನೇಶ್ವರನ ಭಕ್ತಿ ಭಾವದಿಂದ ಪೂಜೆ ಮಾಡ್ತಾ ಇದ್ದಾರೆ. ಪಾರ್ವತಿ ಕೇಳ್ತಾಳೆ, ನಾರದ, ಶಿವನ ರುದ್ರಾಂಶದಿಂದ ಹುಟ್ಟಿರ್ತಕ್ಕಂಥ ಶನೇಶ್ವರನಿಗೆ ಅಷ್ಟೊಂದು ಶಕ್ತಿಯೇ? ತಾಯಿ, ಶಿವನ ರುದ್ರಾಂಶದಿಂದ ಹುಟ್ಟಿರಬಹುದು, ಆದರೆ ಭೂಮಂಡಲವೆಲ್ಲ ಅವನ ಭಕ್ತಿ ತುಂಬಿ ತೊಳಕಾಡ್ತಾ ಇದೆ. ತಾಯಿ, ಖುದ್ದಾಗಿ ನೋಡ್ಕೊಂಡ್ ಬಂದಿದ್ದೀನಿ. ಇದು ನನ್ನ ಕರ್ತವ್ಯ. ಹೇಳುವುದನ್ನು ಹೇಳಬೇಕಾಯ್ತು, ಹೇಳಾಯ್ತು, ನಾನೇನು ಬರ್ತೇನೆ ತಾಯಿ ಅಂತ ಕೈಲಾಸದಲ್ಲಿ ವರದಿಯನ್ನು ಒಪ್ಪಿಸಿ ನಾರದರು ಅತ್ತ ಕಡೆ ಹೊರಟರು. ಆ ಕಡೆ ಹೋಗ್ತಿದ್ದಾಗೆ ಜಗದೋದ್ಧಾರಕನಾಗಿರ್ತಕ್ಕಂಥ ಶನೇಶ್ವರ ಕೈಲಾಸಕ್ಕೆ ಗದೆಯನ್ನು ಹೊತ್ತು ಬರ್ತಾ ಇದ್ದಾನೆ. ಸುರದೇವ ಗಂಧರ್ವ ವನಮಕುಟವನಾಂತು ಪರಮಗೇಂದ್ರನ ಸೌಭಾಗ್ಯವೆತ್ತಿ ಮುರಿದೆ.
ಸಿರಿ ಸಾಮ್ರಾಜ್ಯದಂತೆ ಮೆರೆವ ಸುರಗಂಭೀರದ ಸಿರಿ ಸಾಮ್ರಾಜ್ಯದಂತೆ ಮೆರೆವ ಮೆರೆವೆನ ಗಗನಾಂತರದ ಗಂಭೀರ ಸ್ಥಳದೋ ಪರಮೇಶ್ವರ ಜೈ ಶಿವಶಂಕರ. ಬಾರಪ್ಪ ಸನೇಶ್ವರ, ಈಗ ತಾನೇ ನಾರದ್ರು ನಿಮ್ ಸುದ್ದಿ ಆಡ್ಬಿಟ್ಟು ಹೋದ್ರು. ಅಷ್ಟು ಬೇಗ ನೀನೇ ಬಂದ್ಬಿಟ್ಟಿಯಲ್ಲಯ್ಯ. ಕೈಲಾಸಕ್ಕೆ ಬರೋಕೆ ಕಾರಣವೇನು? ಪರಮೇಶ್ವರನೇ. ಭೂಮಂಡಲದಿಂದ ನಾನು ನೇರವಾಗಿ ಕೈಲಾಸಕ್ಕೆ ಏಕೆ ಬಂದೆ ಅಂದರೆ, ನಾನು ನಿನ್ನ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿ ಬಂದಿದ್ದೇನೆ. ಏನೇ ಇದು ಅನ್ಯಾಯ? ನನ್ನ ರುದ್ರಾಂಶದಲ್ಲಿ ಹುಟ್ಟಿರುವ ನೀನು ನನ್ನ ರಾಶಿಗೆ ಬರೋದೆ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬಂದು ಹೋದರೆ ನನ್ನ ಶಕ್ತಿ ಮತ್ತಷ್ಟು ಇಮ್ಮಡಿಯಾಗುವುದು. ಅದೇಗಯ್ಯ? ಕೈಲಾಸವಾಸನಾದ ಪರಶಿವನನ್ನೇ ಬಿಡದವನು ನಮ್ಮನ್ನು ಬಿಡುವನ ಅನ್ನೋ ಭಯ ಮಾನವರಿಗೆ ಹುಟ್ಟಬೇಕು. ಅದಕ್ಕೆ ನಾನು ನಿನ್ನ ರಾಶಿಗೆ ಒಂದೇ ಒಂದು ದಿನದ ಮಟ್ಟಿಗೆ ಬಂದು ಹೊರಟೋಗ್ತೇನೆ. ಹೇಳು ಪರಮೇಶ್ವರ, ಯಾವಾಗ ಬರಲಿ ನಿನ್ನ ರಾಶಿಗೆ ಹೇಳು. ಶಿವನು ಉಸನೆಗೆ ನಗ್ತಾ, ನಾಳೆ ಬೆಳಗಿನ ಜಾವದಿಂದ ನಾಳಿದ್ದು ಬೆಳಗಿನ ಜಾವದ ತನಕ ನಿನಗೆ ಅವಕಾಶ ಅಂತ ಭಯ ಕೊಟ್ಟುಬಿಟ್ಟ. ಸಾಕು ಪರಮೇಶ್ವರ, ನಾಳೆ ಬೆಳಗಿನ ಜಾವವೇ ನಿನ್ನ ರಾಶಿಗೆ ನನ್ನ ಪ್ರವೇಶ. ಜೈ ಶಿವಶಂಕರ, ಜೈ ಗಂಗಾಧರ. ಪಾರ್ವತಿ ಕೇಳ್ತಾಳೆ, ಇದೇನಿದು? ಅವನು ಕೇಳ್ದ ಅಂತ ನೀವು ನಾಳೆನೇ ಬಾಂದ್ಬಿಡೋದೆ? ನಿಮ್ಮ ರಾಶಿಗೆ ಅವನು ಬರೋದು ತರವೇ? ಪಾರ್ವತಿ, ಮುಂದಿನ ನಾಟಕವನ್ನು ನೀ ನೋಡುವಂತ ಶಿವನು ಉಸನೆಗೆ ನಗ್ತಿರ್ಬೇಕಾದ್ರೆ ಶಿವನಿಗೆ ಗೊತ್ತಿಲ್ಲದೇನಿದೆ. ಬೆಳಗಾಗುತ್ತಿರಬೇಕಾದ್ರೆ ಕಲಿಪುರುಷನ ಪ್ರವೇಶವಾಗಬೇಕಲ್ಲ. ಕೈಲಾಸಕ್ಕೆ ಗದೆಯನ್ನೊತ್ತು ಬಂದ. ಕೈಲಾಸವಾದ ಕೈಲಾಸವೆಲ್ಲ ಶಿವನ ಭಕ್ತಿಯಿಂದ ಓಂಕಾರನಾದ ತುಂಬಿದೆ. ಶಿವನು ಇಲ್ಲ, ಪಾರ್ವತಿಯೂ ಇಲ್ಲ. ಒಂದು ಆತ್ಮಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಶಿವನು ಕೈಲಾಸ ಬಿಟ್ಟು ಮಾಯಾಗೋಗಿದ್ದ. ಕೈಲಾಸವೆಲ್ಲ ಓಂಕಾರನಾದ ತುಂಬಿದೆ. ಈ ಬೆಳಗಿನ ಜಾವದಿಂದ ನಾಳೆ ಬೆಳಗಿನ ಜಾವದ ತನಕ ಕೈಲಾಸವನ್ನೆಲ್ಲ ಘರ ಬಡಿದರೂ ಶಿವ ಸಿಗಲಿಲ್ಲ. ಎಲ್ಲೋದ ಶಿವ? ಭೂಲೋಕದ ನೇಮಿಷಾರಣ್ಯದಲ್ಲಿ ಯಾವ ಬಿದಿರಿನ ತೋಪಿನೊಳಗಡೆ, ಬಿದಿರು ಗುತ್ತಿ ಒಳಗಡೆ, ಬಿದಿರಿನ ಸೋಗಿನೊಳಗಡೆ ಉತ್ಕೊಂಡಿದ್ದಂತೆ ಶಿವ. ಬಿದಿರು ಸೋಗೊಳಗಡೆ ಈ ಕಬ್ಬಿನ ಸೋಗಂತರಲ್ಲಿ ಸಣ್ಣ ಸಣ್ಣ ಕ್ರಿಮಿಕೀಟಗಳಿರ್ತಾವ ನೋಡಿ, ಆ ಬಿದಿರಿನ ಸೋಗಿನೊಳಗಡೆ ಸಣ್ಣ ಕ್ರಿಮಿಯಾಗಿ ಶಿವ ಉತ್ಕೊಂಡಿದ್ದಂತೆ ಒಂದ್ ದಿವಸ. ಯಾಕಂದ್ರೆ ಈ ಭಗವಂತ ಎಲ್ಲಿಗೋದ್ರು ಬಿಡಲ್ಲ ಅಂತ ಪರಮೇಶ್ವರ. ಒಂದು ದಿನ ಆ ಬಿದಿರು ಸೋಗಿನೊಳಗಡೆ ಉತ್ಕೊಂಡಿದ್ದವನು ಈ ಬೆಳಗಿನ ಜಾವದಿಂದ ನಾಳೆ ಬೆಳಗಿನ ಜಾವ ಕಳಿತಲ್ಲ, ಪಾರ್ವತಿ ಸಮೇತನಾಗಿ ಫಾಟ್ಟನೆ ಪ್ರತ್ಯಕ್ಷನಾದ ಶಿವ. ಏನಪ್ಪ ಸನೇಶ್ವರ, ನೀ ನನ್ನ ರಾಶಿಗೆ ಬರ್ತೇನೆ ಎಂದೇ ಬರಲೇ ಇಲ್ಲ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬಂದು ಹೋಗಾಯ್ತಲ್ಲ. ತಗಳಪ್ಪ, ನಾ ಕೈಲಾಸದಲ್ಲೇ ಇರಲಿಲ್ಲ, ನೀನ್ ಯಾವಾಗ ಬಂದಿದ್ದೆ ನನ್ನ ರಾಶಿಗೆ? ಪರಮೇಶ್ವರ, ನನಗೆ ಎದುರುಕೊಂಡು ಒಂದು ದಿವಸ ಕೈಲಾಸ ಬಿಟ್ಟು ಓಡೋಗಿದ್ದಿಲ್ಲ ನೀನು, ಅದೇ ನಾನು ನಿನಗೆ ಕೊಟ್ಟ ಕಷ್ಟ. ನನಗೆ ಎದುರುಕೊಂಡಾನೆ ಕೈಲಾಸ ಬಿಟ್ಟು ಓಡೋಗಿದ್ದುದು. ಅಲ್ಲಿಗೆ ಒಂದು ದಿವಸ ನಿನ್ನನ್ನೇ ಕೈಲಾಸ ಬಿಟ್ಟು ಓಡಿಸ್ತೇನೋ ಶಕ್ತಿಯಿಂದ ಭೂಲೋಕದಲ್ಲಿ ಮತ್ತಷ್ಟು ಭಕ್ತಿಯನ್ನು ಹೆಚ್ಚಿಸ್ತೇನೆ. ಜೈ ಶಿವಶಂಕರ, ಜೈ ಗಂಗಾಧರ. ಕೈಲಾಸವಾಸನಾದ ಪರಶಿವನಿಗೆ ನಮಿಸಿ ಹೊರಟೇ ಬಿಟ್ಟ ಶನೇಶ್ವರ. ಕೈಲಾಸದ ಗಣಗಳೆಲ್ಲರೂ ಕೂಡ ಶಿವ. ಪರಮೇಶ್ವರನೇ ಒಂದು ದಿವಸ ಪಾರ್ವತಿ ಸಮೇತನಾಗಿ ಕೈಲಾಸ ಬಿಟ್ಟು ಓಡಿಸಿದ್ನಲ್ಲಿ ಇವನು ಶಕ್ತಿ ಅಂತದ್ದು ಭೂಲೋಕದಲ್ಲಿ ಮತ್ತು ಎಲ್ಲಾ ಲೋಕಗಳಲ್ಲಿ ಅಂತ ಇದನ್ನು ತಿಳ್ಕೋಬೇಕು ಅಂತ ಕೈಲಾಸದ ಗಣಗಳಲ್ಲಿ ಸಾರಾಂಬ, ವಿತ್ರಾಂಬ ಎಂಬತಕ್ಕಂಥ ಇಬ್ಬರು ಗಣಗಳು ಶಿವನನ್ನು ಕೇಳ್ತಾರೆ, ಪರಮೇಶ್ವರ, ನಿನ್ನನ್ನೇ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸೋದ್ನಲ್ಲ ಮಹಾಮಹಿಮ, ಅವನ ಬಗ್ಗೆ ಸಂಪೂರ್ಣವಾಗಿ ಅವನ ಶಕ್ತಿ ಭಕ್ತಿಗಳ ಬಗ್ಗೆ ತಿಳ್ಕೋಬೇಕು ನಾವು, ದಯಮಾಡಿ ತಿಳಿಸು. ಸಾರಾಂಬ, ವಿತ್ರಾಂಬ, ಅವನ ಶಕ್ತಿ ಭಕ್ತಿಗಳ ಬಗ್ಗೆ ನಾನು ತಿಳಿಸೋದಕ್ಕಿಂತ ಹೇಳೋದಕ್ಕಿಂತ ಅನುಭವಿಸಿದಾಗ ಇನ್ನಷ್ಟು ಮತ್ತೆ ಅವನ ಶಕ್ತಿ ಭಕ್ತಿಗಳು ಚೆನ್ನಾಗಿ ಗೊತ್ತಾಗುತ್ತೆ. ನೀವೇರುವರು ಒಳ್ಳೆ ಪ್ರಶ್ನೆಯನ್ನು ಕೇಳಿದರೆ ಈಗಲೇ ಭೂಲೋಕದಲ್ಲಿ ನೀವೇರುವರು ಕೂಡ ಉಜ್ಜಯಿನಿ ಎಂಬತಕ್ಕಂತಹ ಪಟ್ಟಣದಲ್ಲಿ ವಿಕ್ರಮ ಭಟ್ಟಿ ಎಂಬತಕ್ಕಂಥ ರಾಜ ಮಂತ್ರಿಗಳಾಗಿ ಹುಟ್ಟಿ ನಿಮ್ಮ ರಾಶಿಗೆ ಅವನೇ ಬರ್ತಾನೆ. ನಿಮ್ಮ ರಾಶಿಗೆ ಬಂದು ಅವನ ಶಕ್ತಿ ಭಕ್ತಿಗಳನ್ನೆಲ್ಲವನ್ನು ತಾನೇ ತಿಳಿಸ್ತಾನೆ. ಸೂರ್ಯ ಚಂದ್ರರುವ ತನಕ ಭೂಲೋಕದಲ್ಲಿ ನಿಮ್ಮ ಕತೆ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಕತೆ ಅಚಂದ್ರಾರ್ಕವಾಗಿ ಉಳ್ಕೊಳ್ಳುತ್ತೆ. ಹೋಗಿ ಬನ್ನಿ ಸಾರಾಂಬ,
ವಿತ್ರಾಂಬ ಭೂಲೋಕದಲ್ಲಿ ಆ ಭಗವಂತನ ಶಕ್ತಿ ಭಕ್ತಿಗಳ ಬಗ್ಗೆ ತಿಳ್ಕೊಂಡು ಕೈಲಾಸಕ್ಕೆ ಬನ್ನಿ ಅಂತ ಭಯವನ್ನು ಕೊಟ್ಟಾಗ ಕೈಲಾಸದಲ್ಲಿ ಢಮರುಗ ಕುಂಭನಾದ ತಮಟಗಳು ಢಮಢಮನೆ ಮೊಳಗಿದೆ. ಶಿವನ ಆಶೀರ್ವಾದ ಮಾಡಿದಂತ ಸಾರಾಂಬ ವಿತ್ರಾಂಬ ಎಂಬತಕ್ಕಂಥ ಗಣಂಗಳೆ ಭೂಲೋಕದಲ್ಲಿ ಉಜ್ಜಯಿನಿ ಪಟ್ಟಣದಲ್ಲಿ ಚಂದ್ರವರ್ಣ ಚಿತ್ರಲೇಖ ದಂಪತಿಗಳಿಗೆ ಮಗನಾಗಿರ್ತಕ್ಕಂಥ ವಿಕ್ರಮನಾಗಿ ಅವನಿಗೆ ಬಲಗೈ ಬಂಟನಾದಂಥ ಮಂತ್ರಿಯಾದ ಬಟ್ಟಿ ಎಂಬತಕ್ಕಂಥ ರಾಜ ಮಂತ್ರಿಗಳು ಹುಟ್ಟಿದ್ದಾರೆ. ಅವರೇ ನಮ್ಮ ಇವತ್ತಿನ ಕಥಾನಾಯಕರು. ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುತ್ತಿರಬೇಕಾದ್ರೆ ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳನ್ನು ಸುಭಿಕ್ಷವಾಗಿ ಜನಗಳೆಲ್ಲ ಆನಂದ ಪರವಶರಾಗಿರುವರು. ಚೆನ್ನಾಗಿ ಆಯ್ತಾ ಇದೆ ಪ್ರಭು. ಬಲ ಬಲ ನಿಮ್ಮಂತವರು ತನಕ ನನಗೆ ಯಾವ ಭಯವಿಲ್ಲ. ಏನಪ್ಪಾ, ನಿಮ್ಮ ಸಾಮ್ರಾಜ್ಯದ ವಿಚಾರ, ನಿಮ್ಮ ರಾಜ್ಯದಲ್ಲಿ ನಿಮ್ಮ ಕಾರ್ಯಗಳು ಯಾವ ರೀತಿಯಾಗಿ ನಡೀತಾ ಇದೆ? ಬಹಳ ಕಡ್ಡವಾಗಿ ನಡೀತಿದೆ ಪ್ರಭು. ಯಾರಿಗೆ ಯಾವ ತೊಂದರೆ ಇಲ್ಲ ಅಂದಾಗ ನನ್ನ ರಾಜ್ಯ ಹೀಗೆ ಸುಭಿಕ್ಷವಾಗಿರಬೇಕು ಅಂತ ಈ ಮಹಾನುಭಾವನಾಗಿರ್ತಕ್ಕಂಥ ವಿಕ್ರಮ 10 ಜನ ಗೂಢಾಚಾರ ನೇಮಕ ಮಾಡಿಕೊಂಡು ಆ ಗೂಢಾಚಾರರು ಪ್ರತಿನಿತ್ಯ ಒಂದು ವರದಿಯನ್ನು ಒಪ್ಪಿಸ್ತಾ ಇರಬೇಕಾದ್ರೆ ಸಚಿವ ಉಚಿತ ಭಾಗ್ಯವ ಬೇಡಿ, ಸಚಿವ ಉಚಿತ ಭಾಗ್ಯವ ಬೇಡಿ, ಹರಳು ಗಜಗಳು ಸುಖದ ಪರಿಯ ಸಚಿವ ಉಚಿತ ಭಾಗ್ಯವ ಬೇಡಿ. ಅನವರತ ಸುಖದಿಂದ ಇರುತ್ತಿಹರೆ ಅನುದಿನವೋ, ಅನವರತ ಸುಖದಿಂದ ಇರುತ್ತಿಹರೆ ಅನುದಿನವೋ, ಅನವರತ ಸುಖದಿಂದ ಇರುತ್ತಿಹರೆ ಸಚಿವ ಉಚಿತ ಭಾಗ್ಯವ ಬೇಡಿ. ಶತ್ರುರಾಜದಲ್ಲ ಇತ್ತು ಕಾಣಿಕೆಯ ಮಿತ್ರ ಭಾವದಿಂದ ವರ್ಧಿಸುತ್ತಲಿದರೆ, ಶತ್ರುರಾಜರೆಲ್ಲ ಇತ್ತು ಕಾಣಿಕೆಯ ಮಿತ್ರ ಭಾವದಿಂದ ವರ್ಧಿಸುತ್ತಲಿದರೆ, ದಯಗಳು ಗಜಗಳು ಸುಖದ ಪರಿಯ ಸಚಿವ ಉಚಿತ ಭಾಗ್ಯವ ಬೇಡಿ, ಉಚಿತ ಭಾಗ್ಯವ ಬೇಡಿ, ಉಚಿತ ಭಾಗ್ಯವ ಬೇಡಿ. ರಾಧಾದಿರಾಜ ರಾಜಗಣ ಗಂಭೀರ ಉಜ್ಜಯಿನಿ ಪುರಾಧೀಶ್ವರ ವಿಕ್ರಮ ಸಾರ್ವಭೌಮನಿಗೆ ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ನನ್ನ ಸಾಮ್ರಾಜ್ಯ ಎಂದೆಂದು ಸುಭಿಕ್ಷವಾಗಿರಬೇಕು, ಜನಗಳಲ್ಲಿ ಆನಂದ ನೆಮ್ಮದಿ ಇರಬೇಕು ಅಂತ 10 ಜನ ಗೂಢಾಚಾರ ನೇಮಕ ಮಾಡಿಕೊಂಡಿದ್ದಾನೆ. ಗೂಢಾಚಾರರು ಅಂದ್ರೆ ಎಲ್ಲೆಲ್ಲಿ ಏನೇನು ನಡೀತೆಲ್ಲವನ್ನ ಗುಟ್ಟಾಗಿ ತಿಳ್ಕೊಂಬಂದು ರಾಜನಿಗೆ ಹೇಳ್ತಕ್ಕಂಥವ್ರು. ಇಂಥವ್ರನ್ನ 10 ಜನ ಇಟ್ಟುಕೊಂಡವನೇ. ತನ್ನ ಸ್ವಾರ್ಥಕ್ಕಲ್ಲ, ನನಗಿಂತ ಕಷ್ಟ ಇದೆ ಅಂತ ಹೇಳ್ಕೊಳ್ಳದೆ ಇರ್ತಕ್ಕಂಥವ್ರು ಎಷ್ಟೋ ಜನ ಇರ್ತಾರೆ. ಅವರ ಕಷ್ಟಗಳನ್ನು ಕೂಡ ಪರಿಹಾರ ಮಾಡಬೇಕು ಅಂತ ಮಹಾನುಭಾವನಾದ ವಿಕ್ರಮರಾಜ 10 ಜನ ಗೂಢಾಚಾರ ನೇಮಕ ಮಾಡಿರ್ಬೇಕಾದ್ರೆ ಪ್ರತಿನಿತ್ಯ ಬಂದು ವರದಿ ಒಪ್ಪಿಸ್ತಾ ಇದ್ದಾರೆ. ಏನ್ ಸ್ವಾಮಿ, ನೀವು ಯಾವ ಕಡೆ ಹೋಗಿದ್ರೆ? ನಾವು ಮೂಡಸೀಮೆ ಕಡೆ ಹೋಗಿದ್ದು. ನೀವು ತಂಕ್ಷೇಮ ಕಡೆ ಬಲ ಬಲ, ನೀವು ಅವ್ರ ಜೊತೆ ನಮ್ಮ ಜೊತೆ ಬಂದಿರೋ ಬಲ ಬಲ. ಎಲ್ಲ ಕಡೆ ಚೆನ್ನಾಗಿದ್ದಾರೆ ತಾನೆ ಜನ? ಚೆನ್ನಾಗಿದ್ದಾರೆ, ಬಹಳ ಚೆನ್ನಾಗಿದ್ದಾರೆ ಪ್ರಭು. ಮನೆಯಲ್ಲಿ ನೀವು ಪೂಜೆ ಮಾಡ್ತಿದ್ದಾರೆ ಪ್ರಭು ಅಂತ ಪ್ರತಿನಿತ್ಯ ವರದಿ ಒಪ್ಪಿಸ್ತಿರ್ಬೇಕಾದ್ರೆ, ವಿಕ್ರಮನ ರಾಜ್ಯಾಡಳಿತದ ಯಂತ್ರ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ, ಒಂದು ದಿನ ಎಷ್ಟೋ ವರ್ಷಗಳಾದ ಮೇಲೆ ವಿಕ್ರಮನ ಮನಸ್ಸಿನಲ್ಲಿ ಒಂದು ಅನುಮಾನ ಬಂತು. ಬರಬೇಕಾದ್ದೆ. ನಾನು ಯಾವಾಗ ಕೇಳಿದ್ರು ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಈ ಮಾತು ಹೇಳ್ತಾ ಇದ್ದಾರಲ್ಲ, ಮನುಷ್ಯನಾಗಿರ್ತಕ್ಕಂಥ ಅವನು ಯಾವಾಗಲೂ ಚೆನ್ನಾಗಿರೋಕೆ ಸಾಧ್ಯವ? ಸಮಯ ಸಂದರ್ಭದಲ್ಲಿ ದುಃಖ ನೋವು ಚಿಂತೆ ಅನ್ನೋದು ಬಂದೇ ಬರುತ್ತೆ. ಒಂದು ದಿವಸನಾದ್ರೂ ಕೂಡ ಇಂಥವ್ರ ಮನೇಲಿ ಕಷ್ಟ ಇದೆ ಅಂತ ಇವರು ಹೇಳಲೇ ಇಲ್ವಲ್ಲ. ಆಗಿದ್ದ ಮೇಲೆ ಮನುಷ್ಯನಾದವನ ಕಷ್ಟ ಅನ್ನೋದು ಇಲ್ವೇ ಇಲ್ವಾ? ಇಲ್ಲಿ ಕೂತಿರೋರಿಗೆ ಕೇಳಿ, 106 ಚಿಂತೆಗಳು ಇದ್ದೇ ಅದೆ.
ಮನುಷ್ಯ ಚಿಂತೆಯಲ್ಲೇ ಹುಟ್ಟುಬಿಟ್ಟು ಕೊನೆ ಚಿಂತೆಯಲ್ಲೇ ಸತ್ತು ಹೋಗ್ತಾನೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದು ಬಂತು ಅಂತ ಹೇಳ್ತಾರೆ. ಇಲ್ಲಿ ಯಾರು ಚಿಂತೆ ಇದ್ದವ್ರಿದ್ರೆ ಕೈ ಎತ್ತಿ ನೋಡವ. ಇವಣ್ಣ ಕೈ ಎತ್ತಕ್ ನೋಡಿದ್ರು ಇಲ್ವಣ್ಣ. ಚಿಂತೆ ಇಲ್ದಿದ್ದವ್ರನ್ನ ಇರೋರೆಲ್ಲ ನಾ ಕೇಳ್ತಿರೋದು ಇಳಿಸ್ಬಿಟ್ರು. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಚಿಂತೆಯನ್ನು ಕೊಟ್ಟೇ ಇದ್ದಾನೆ ಭಗವಂತ. ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಹಂಬುದಿಗೆ ಭಾನುವಿನ ಉದಯದ ಚಿಂತೆ, ಭ್ರಮರಕ್ಕೆ ಪರಿಮಳದ ಬಂಡುಂಬ ಚಿಂತೆ, ನಮಗೆ ನಮ್ಮ ಕೂಡಲ ಸಂಗಮ ದೇವನ ಚಿಂತೆ ಅಂತ ಬಸವಣ್ಣನವರು ಹೇಳ್ತಾರೆ. ನಮ್ಮೆಲ್ಲರಿಗೂ ಯಾರು ಚಿಂತೆ ಇರಬೇಕು? ಆ ಭಗವಂತನ ಚಿಂತೆ ಇದ್ದಾಗ ನಮ್ಮ ಈ 106 ಚಿಂತೆಗಳನ್ನು ಪರಮಾತ್ಮ ದೂರ ಮಾಡ್ತಾನೆ ಅನ್ನೋ ಮಾತು ಸತ್ಯ. ನೋಡಿ, ಇಲ್ಲಿ ವಿಕ್ರಮನಿಗೆ ಅನುಮಾನ ಬಂತಲ್ಲ, ಇವ್ರನ್ನ ಪರೀಕ್ಷೆ ಮಾಡೋ ಕಾಲ ಬಂದಿದೆಯಲ್ಲ, ಇವ್ರನ್ನ ಯಾವ ರೀತಿ ಪರೀಕ್ಷೆ ಮಾಡಿದೆ ಈ ಗೂಢಾಚಾರನ? ಹಗಲು 5 ಜನ, ರಾತ್ರಿ 5 ಜನ ಸುತ್ತಾಡಿ ಅಂತ ಹೇಳಿದೀನಿ. ಈ ರಾತ್ರಿಯ ಪಾಳಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ನೋಡ್ಕೊಂಡ್ಬರ್ಬೇಕು ಅಂತ ವಿಕ್ರಮ ಆ ಅರ್ಧರಾತ್ರಿಯಲ್ಲಿ ರಾಜಪಟ್ಟದ ಕುದುರೆಯನ್ನೇರಿ ಬೀದಿ ಬೀದಿ ಒಳಗಡೆ ಬರ್ತಾ ಇದ್ದಾನೆ. ಜನಗಳೆಲ್ಲ ನೆಮ್ಮದಿಯ ಮಲಗಿದ್ದಾರೆ. ಅಬ್ಬಾ, ಮನುಷ್ಯನಿಗೆ ನಿದ್ರೆ ಮಾಡಬೇಕು ಅಂದ್ರೆ ಅವನಿಗೆ ಏನೂ ಚಿಂತೆ ಇಲ್ಲ ಅಂದ್ರೆ ಅವನು ನಿದ್ರೆ ಬರೋದಲ್ಲಿ ಪೇಚಾಡ್ತಿರ್ತಾನೆ, ಒದ್ದಾಡ್ತಿರ್ತಾನೆ. ಎಲ್ಲಾ ಬೀದಿಗಳಲ್ಲಿ ಜನ ನೆಮ್ಮದಿಯ ಮಲಗಿದ್ದಾರೆ ಅಂದ್ರೆ ಯಾರು ಯಾವ ತೊಂದರೆ ಇಲ್ಲ ಅಂತ ವಿಕ್ರಮ 16 ಬೀದಿಗಳನ್ನು ಸುತ್ತಕೊಂಡು ಕೊನೆಗೆ ಬ್ರಾಹ್ಮಣೋತ್ತಮರ ಬೀದಿಗೆ ಬಂದು ತಿರುಗದ್ನಲ್ಲ, ಅಲ್ಲೊಬ್ಬ ಹೆಂಗಸು ಆಕ್ರಂದನಾದದಿಂದ ಮಕ್ಕಳ ಸಮೇತವಾಗಿ ಗೋಳಾಡ್ತಾ ಇದ್ದಾಳೆ. ವಿಕ್ರಮ ಕುದುರೆಯಿಂದ ಕೆಳಗಿಳಿದ. ಇದು ಯಾರ ಮನೆ ಕೂಗಪ್ಪ? ಯಾರು ಹೆಂಗಸು ಬಹಳ ಗೋಳಾಟದಿಂದ ಕೂಗಾಡ್ತಾ ಇದ್ದಾಳಲ್ಲ, ಅದು ಈ ಬ್ರಾಹ್ಮಣೋತ್ತಮರ ಬೀದಿಯಲ್ಲಿ. ಯಾರ ಕೂಗು, ಯಾರ ಮನೆಯ ಕೂಗು ಅಂತ ಕುದುರೆಯಿಂದ ಕೆಳಗಿಳಿದ ವಿಕ್ರಮ ಮೆತ್ತನೆ ತಾನು ಮುಂದೆ ಬರ್ತಿರ್ಬೇಕಾದ್ರೆ ಆ ಹೆಂಗಸು ಮತ್ತೆ ಆ ಮಕ್ಕಳು, ಒಂದು ಮಗು ಹೇಳುತ್ತೆ, ಅಮ್ಮ ಮೊದಲೆಲ್ಲ ಬೇಡ ಬೇಡ ಅಂದ್ರೂ ತುಪ್ಪ ಹಾಕಿ ಅನ್ನ ಉಣ್ಣಿಸ್ತಿದ್ದೆ, ಈಗ ಒಣಗೋಗಿರೋ ಅನ್ನನಾದ್ರೂ ಕೊಡಮ್ಮ, ಊಟ ಮಾಡ್ಕೋತೀವಿ. ಇನ್ನೊಂದು ಹೆಣ್ಣು ಹೇಳುತ್ತೆ, ಅಮ್ಮ ಹೆಣ್ಣಾಗಿ ಹುಟ್ಟಿ ಹೊಟ್ಟೆಗೆಲ್ಲದಿದ್ದರೂ ಬದುಕಬಹುದು, ಮೈ ತುಂಬ ಬಟ್ಟೆ ಇಲ್ಲದೆ ಬದುಕಲಾರೆ ನಮ್ಮ. ನೋಡಿದವರೆಲ್ಲ ನಗುತಿಹರು, ನಾಚಿಕೆಯಾಗುತ್ತಿಹುದು, ತುಂಡು ಬಟ್ಟೆಯ ಕೊಡುಡ ಅಮ್ಮ, ತುಂಡು ಬಟ್ಟೆಯ ಕೊಡುತ್ತಾಯೇ ಅಮ್ಮ. ಹೆಣ್ಣು ಜನ್ಮದಲ್ಲಿ ಹುಟ್ಟಿ ಒಂದು ತೂಟ ಇಲ್ಲದಿದ್ರು ಬದುಕಬಹುದು, ಮೈ ತುಂಬ ಬಟ್ಟೆ ಇಲ್ಲದೆ ಬದುಕೋಕ್ಕಾಗಲ್ಲ. ನೋಡಿದವರೆಲ್ಲ ನಗ್ತಾ ಇದ್ದಾರೆ, ಒಂದು ತುಂಡು ಬಟ್ಟೆ ಕೊಡಮ್ಮ. ಒಂದು ಮಗು ಅನ್ನ ಇಲ್ಲ ಅಂದ್ರೆ ಒಂದು ಮಗು ಬಟ್ಟೆ ಇಲ್ಲ ಅಂತ ವಿಕ್ರಮ ತುಂಬ ನೊಂದ್ಕೋತಾನೆ. ಶಿವ ನನ್ನ ಪ್ರಜೆಗಳೆಲ್ಲ ಸುಖವಾಗಿದ್ದಾರೆ ಅಂತ ನನ್ನ ಕನಸಿನ ಗೋಪುರವನ್ನೇ ಕಟ್ಟಿರುವಾಗ ಊಟ ಬಟ್ಟೆ ಗತಿ ಇಲ್ಲದೆ ಒಬ್ಬ ಹೆಂಗಸು ಗೋಳಾಡ್ತಿದ್ದಾಳೆ ಅಂದ್ರೆ ಇನ್ಯಾರ್ಯಾರ ಮೇಲೆ ಇನ್ನೇನೇನು ಕಷ್ಟ ಇದೆಯಪ್ಪ, ಅದು ಗೂಢಾಚಾರ ನಂಬಿನ ಕೆಟ್ಟೆ. ಇದು ಯಾರ ಮನೆ ಮೊದಲು ಪತ್ತೆ ಹಚ್ಚಬೇಕು ಅಂತ ವಿಕ್ರಮ 2 ಹೆಜ್ಜೆ ಮುಂದೆ ಕೆಡ್ತಿದ್ದಾಗೆ ಆ ಹೆಂಗಸು ಈ ಸನೇಶ್ವರನ ಹೆಸರು ಹೇಳ್ಕೊಂಡು ಗೋಳಾಡ್ತಾ ಇದ್ದಾಳೆ. ವಿಧಿ ಲೀಲೆ ಶೋಕದ ಕಾರಿರುಳೆ ಶನಿದೇವಾ, ವಿಧಿ ಶೋಕದ ಕಾರಿರುಳೆ ದೇವಾ, ವಿಧಿ ಶೋಕದ ಕಾರಿರುಳೆ. ವಿಧಿಯ ಲೀಲೆ ಅರಿಯದ ಬಾಲೆ ಸಲ್ಲದು ಈ
ಸಲ್ಲದು ಈ ಜ್ವಾಲೆ ಶನಿದೇವ. ವಿಧಿಯ ಲೀಲೆ ಅರಿಯದ ಬಾಲೆ ಸಲ್ಲದು ಈ ಜ್ವಾಲೆ ಸಲ್ಲದು ಈ ಜ್ವಾಲೆ ಶನಿದೇವ. ವಿಧಿ ಲೀಲೆ ಕಾರಿರುಳೆ ಸಹಿಸಿದ ಈ ವಿಲಾಸ ಆರಡಿ ಶಾಪ ದೇವ ಆರಡಿ ಶಾಪ ಸಹಿಸಿದ ಅರವೆ ಕೋಪ ಆರಡಿ ಶಾಪ ಶಾಪ ಶನಿದೇವ. ಸಹಿಸೆ ತಾಪ ಹರವೆ ಕೋಪ ಶಾಪ ಆರಡಿ ಶಾಪ ಶನಿದೇವ. ವಿಧಿ ಲೀಲೆ ಶೋಕದ ಕಾರಿರುಳೆ ದೇವ. ವಿಧಿ ಲೀಲೆ ವಿಧಿ ಲೀಲೆ ವಿಧಿ ಲೀಲೆ. ವಿಕ್ರಮ ಬೆಚ್ಚಿ ನಿಂತ. ಅಲ್ಲ, ಈ ಬ್ರಾಹ್ಮಣೋತ್ತಮರ ಬೀದಿಯಲ್ಲಿ ಒಬ್ಬ ಹೆಂಗಸು ಊಟ ಬಟ್ಟೆ ಗತಿಯಲ್ಲಿ ಗೋಳಾಡ್ತಿದ್ದಾಳಲ್ಲ, ಲೆಕ್ಕಾಚಾರ ಮಾಡ್ತಾ ಯಾರ ಮನೆ ಅನ್ನೋದನ್ನು ಪತ್ತೆ ಹಚ್ಚದೆ ಯಾರ ಮನೆ ಗೊತ್ತೇ? ಯಾವ ವಿಕ್ರಮ ಸಭೆಯೊಳಗೆ ಕೂತ್ಕೊಂಡು ಪ್ರಜೆಗಳೆಲ್ಲ ಸುಖವಾಗಿರಬೇಕು ಅಂತ ಹೇಳ್ತಿದ್ನೋ ಅದೇ ವಿಕ್ರಮನ ಆಸ್ಥಾನದಲ್ಲಿ ಪುರಾಣ ಪಂಚಾಂಗವನ್ನು ಓದಿ ಬರೀತಕ್ಕಂಥ ವೇದ ಶರ್ಮ ಎಂಬ ಆಸ್ಥಾನ ಪಂಡಿತನ ಮನೆಗೆ ಹೋಗು. ಶಿವ, ನನ್ನ ಆಸ್ಥಾನ ಪಂಡಿತನ ಮೇಲೆ ಊಟ ಬಟ್ಟೆ ಗತಿಯಿಲ್ಲೋ ಬೆಂಗ್ಸು ಗೋಳಾಡ್ತಿದ್ದಾಳೆ ಅಂದ್ರೆ ಇನ್ಯಾರ್ಯಾರ ಮೇಲೆ ನಿನ್ನೇನೇನು ಕಷ್ಟ ಇದೆಯಪ್ಪ? ಹಾಳಾದ ಗೂಢಾಚಾರ ನಂಬಿನ ಕೆಟ್ಟೆ. ಬೆಳಗಾಗೋದನ್ನು ಕಾದಿದ್ದಾನೆ. ಯಾರಲ್ಲಿ? ಮಹಾಪ್ರಭು, ನಮ್ಮ ಆಸ್ಥಾನದ ಪಂಡಿತೋತ್ತಮರಾದಂಥ ವೇದಶರ್ಮ ಪಂಡಿತೋತ್ತಮನ ತುರ್ತಾಗಿ ಬರಮಾಡಿ. ಆಗಲಿ ಪ್ರಭು. ಅವ್ರು ಬಂದು ಬಾಗಿಲು ಕೊಟ್ಟದ್ರು. ಸ್ವಾಮಿ ಪಂಡಿತ್ರೆ ಬರ್ರೇ, ಮಹಾಪ್ರಭುಗಳು ನಿಮ್ಮನ್ನು ಇಷ್ಟೊತ್ತಿಗೆ ಬರಮಾಡ್ತಿದ್ದಾರೆ. ಏನಪ್ಪ ಸಮಾಚಾರ? ಗೊತ್ತಿಲ್ಲ ಸ್ವಾಮಿ, ನೀವು ಎಷ್ಟೇ ಆದ್ರೂ ಕುಲದಲ್ಲಿ ಬ್ರಾಹ್ಮಣೋತ್ತಮರಲ್ಲವೇ, ಅದಕ್ಕೆ ನಿಮ್ಮನ್ನೇ ಬರಮಾಡ್ಕೊಂಡವ್ರು, ಬೇಗ ಬರಬೇಕಂತ ಬನ್ನಿ. ಬಂದೆ ಅಪ್ಪ, ನಿಮ್ಮಿಂದೇನೇ ಬಂದೆ ಅಂತ ಹೆಂಡತಿ ಆದವಳ ಗಂಡನಿಗೆ ಅರ್ಧಂಗಿಯನ್ನು ಹೊಲದಿಕ್ಕಿ ಬಾಗಿಲಲ್ಲಿ ನಿಂತ್ಕೊಂಡು ಕಳಿಸ್ತಾ ಇದ್ದಾಳೆ. ಹೋಗಿ ಬನ್ನಿ, ಇವತ್ತಾದ್ರೂ ಮಕ್ಕಳಿಗೆ ಹೊಟ್ಟೆ ತುಂಬಿಸೋಣ. ಮೊದಲೇ ಬಡತನ. ಆ ಬಡತನ ಬಂತು ಅಂದಾಗ ಯಾವಾಗಲೂ ಕೂಡ ಕಣ್ಣೀರು ಬರ್ತಾನೆ ಇರುತ್ತಂತೆ. ಇದಕ್ಕೆ ಕಟ್ನೀರು, ಅರಿಯ ನೀರು. ಕಟ್ನೀರು ಅಂದ್ರೆ 15 ದಿನಕ್ಕೊಂದು ನೀರು ಬಿಡ್ತಾನಲ್ಲ ಅದು. ಅರಿಯ ನೀರು 24 hours ಬರ್ತಾನೆ ಇರ್ತಕ್ಕಣ. ಒಳ್ಳೇದ್ ಕೂತಕಳಿ, ಕೆಟ್ಟದ್ ಕೂತಕಳಿ. ಅಯ್ಯೋ, ನಮ್ಮ ಯಜಮಾನ್ರು ಚಪಾತಿ ತಿನ್ಕೊಂಡು ಜಗಲಿ ಮೇಲೆ ಚಂದಾಗೆ ಕೂತಿದ್ರು ಕತ್ಕಮ್ಮ. ಇಷ್ಟಿಟ್ಟಾಗಲ್ಲ 4 ಚಪಾತಿ ಈ ಪಾಟಿ ಬೇಡ ಕೇಳ್ಗಾಲ್ಕ
ಚೆನ್ನಾಗೇ ಕೂತಿದ್ದವ್ರು. ದಡಕ್ ನೋಟ್ಕೊಂಡ್ರು, ಪಾಣಕ್ ನೋಟಾಯ್ತು ಪ್ರಾಣ. ಈಗಲೂ ನಮ್ಮ ಮನೆಯವ್ರು ನೆನ್ಸ್ಕೊಂಡ್ರು ನಂಗೆ ಎಷ್ಟು ದುಃಖ ಆಯ್ತಾ ಗೊತ್ತಾ? ಎಷ್ಟು ವರ್ಷ ಆಯ್ತು ಏನ್ ಗಂಡ್ತಿರೋಗಿ? ವರ್ಷ ಹಾ? ವಾದ್ಯೊಳಗ ಹಬ್ಬಕ್ಕೆ 14 ವರ್ಷ ಆಯ್ತು ಕತ್ಕಮ್ಮ. 14 ವರ್ಷದಿಂದ ಕಣ್ಣೀರು ಗೊಣ್ಣ ಎಲ್ಲ ಅರ್ದು ಮಾಡ್ಬಿಡ್ತಲ್ಲ. ಎಲ್ಲರೂ ಸ್ಟಾಕ್ ಮಾಡ್ಬಿಡಿದ್ರೆ ಕೆರೆ ಕಟ್ಟೆ ಎಲ್ಲ ತುಂಬ್ಕೊಂಡು ತಣ್ಣಗಾಗದೇನೋ. ಪಾಪ ಎಲ್ರಿಗೂ ಬಹಳ ತಣ್ಣ ಕೂತವ್ರೆ. ಬ್ಯಾಡಿ ಅವ್ರ ಕಾತ ಈಗ ಎರಡೆರಡು ಬಿಟ್ಟು ಬೇರೆ ಹೊಡೆದು ಬಿಟ್ಟವ್ರೆ. ಹಾ ಚಂದಾಗಿ ಉಂಡ್ರು ಮಲಿಕಳವ ಅಂತ ಈಗಮ್ಮ. ಇಲ್ಲೇನಾಗಿದೆ, ಒಬ್ಬಟ್ಟು ಮಾತ್ರ ಬಹಳ ಚೆನ್ನಾಗಿತ್ತು. ಅದಕ್ಕೆ ಕಾಂಬಿನೇಷನ್ ತುಪ್ಪ, ಇನ್ನು ಅದಕ್ಕೆ ಪಾಯಸ ಎಲ್ಲ ಅಂದ್ರೆ ಬಹಳ ಚೆನ್ನಾಗಿತ್ತು ಅನ್ನೋದಕ್ಕೆ ನೋಡಿ ಈಗ ತೋರಿಸ್ತಾ ಇದೆ ಕೆಲವ್ರಿಗೆಲ್ರಿಗೂ ಅದ್ರ ಕೆಲಸ ಏನು ಅಂತ. ಸ್ವಲ್ಪ ಕಣ್ಣು ಮುಚ್ಚವ ಅನ್ನಂಗೆ ಆಯ್ತಿರುತ್ತೆ. ಊಟ ಚಂದ ಆದಷ್ಟು ಹಂಗೆ ನಮ್ಮ ನಾಗರಾಜ್ ಸರ್ ಅವ್ರಿಗೆ ಹೇಳಿದ್ರಂತಲ್ಲ ಅಡಿಗೆಯವರು, ಮನಗಿಸ್ಬಿಡ್ತೀವಿ ಹಂಗೆ ಮಾಡ್ಬಿಟ್ಟು ಅಂತ. ಸ್ವಲ್ಪ ಅದು ಕೆಲಸ ತೋರಿಸ್ತಾ ಇದೆ. ಇದು ಶನೇಶ್ವರನ ಕಥೆ ಅಲ್ವೇ? ಭಗವಂತ ಒಳ್ಳೇದು ಮಾಡ್ತಾನೆ. ಶನಿದೇವರ ಪಾರಕ್ಕೆ ಗೋವಿಂದ ಗೋವಿಂದ, ನೀಲವರ್ಣನ ಪಾರಕ್ಕೆ ಗೋವಿಂದ ಗೋವಿಂದ, ತುಳಸಿ ಪೂಜಿಪನ ಪಾರಕ್ಕೆ ಗೋವಿಂದ ಗೋವಿಂದ, ರವಿತೇಜನ ಪಾರಕ್ಕೆ ಗೋವಿಂದ ಗೋವಿಂದ. ಏನಾಗಿದೆ, ಇವನು ಅರಮನೆ ಕಡೆ ಬರ್ತಾ ಇದ್ದಾನೆ. ಪ್ರಭುಗಳೇನೋ ಕರೆದಿದ್ದಾರೆ ಅಂತ. ಹೆಂಡತಿಯಾದವಳ ಗಂಡನ ಕಳಿಸ್ತಾ ಇದ್ದಾಳೆ ಅರ್ಧಂಗಿಯನ್ನು ಹೊಲ್ದಿಕ್ಕಿ. ವಿಕ್ರಮ ಬಹಳ ಬುದ್ಧಿವಂತ. ನೆರೆದ ಸಭೆಯೊಳಗೆ ನಾನು ಚಿನ್ನ ಬೆಳ್ಳಿ ಮುತ್ತುರತ್ನಗಳ ತುಂಬಿಕೊಟ್ರೆ ಕೆಲವರು ನೋಡಿ ಸಂತೋಷ ಪಡೋರಿದ್ದಾರೆ, ಮತ್ತೆ ಕೆಲವರು ಅವನೊಬ್ಬನಿಗೆ ಕೊಟ್ಟುಬಿಟ್ನಲ್ಲ ಅಂತ ಹೊಟ್ಟೆ ಕಿಚ್ಚು ಪಡೋರು ಇದ್ದಾರೆ. ದಾನವನ್ನು ಗೌಪ್ಯವಾಗಿ ಕೊಟ್ಟಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಯಾವ ರೀತಿ ಕೊಡೋದು? ಯಾವ ರೀತಿ ಕೊಡೋದು? ಗೌಪ್ಯವಾಗಿ ಕೊಟ್ಟಷ್ಟು ಆ ದಾನಕ್ಕೆ ಬೆಲೆ. ಯಾರಲ್ಲಿ? ಮಹಾಪ್ರಭು. ಒಂದು ಕೂಷ್ಮಾಂಡ ಫಲ ತಗೊಂಡು ಬನ್ನಿ. ಕೂಷ್ಮಾಂಡ ಫಲವೆಂದರೆ ಒಂದು ಕುಂಬಳಕಾಯನ್ನು ತರಿಸಿ ಈ ಕುಂಬಳನ ವಿಕ್ರಮ ತಾನೊಬ್ಬನೇ ಕೂತ್ಕೊಂಡು ತೊಟ್ಟಿನ ಭಾಗದಲ್ಲಿ ತೆಗೆದು ಒಳಗಿರುವ ತಿರುಳನ್ನೆಲ್ಲ ಈಚೆಗೆ ತೆಗೆದು ತಿರುಳಿಗೆ ಬದಲಾಗಿ ಬೆಲೆ ಬಾಳತಕ್ಕಂಥ ಮುತ್ತುರತ್ನ ವಜ್ರ ವೈಡೂರ್ಯಗಳನ್ನು ಕುಂಬಳಕಾಯಿನೊಳಗಡೆ ತುಂಬಿ ತೊಟ್ಟನ್ನ ಹಾಗೆ ಮುಚ್ಚಿದ್ದಾನೆ. ನೋಡಿದವ್ರ ಕಣ್ಣಿಗೆ ಅದು ಬರೀ ಕುಂಬಳಕಾಯಿ. ಒಳಗಡೆ ಇವನ ತಲಾಂತರಕ್ಕೂ ತೀರಬಾರದು ಅಷ್ಟು ಮುತ್ತುರತ್ನಗಳನ್ನ ಒಳಗೆ ತುಂಬವನು. ಇದನ್ನು ಕೊಟ್ರೆ ಅವನಿಗೆ ದಾನ ಕೊಟ್ಟಂಗೂ ಆಗಬೇಕು, ಅವನು ದರಿದ್ರವೂ ಹಿಂಗೂ ಆಗಬೇಕು ಅಂತ ವಿಕ್ರಮ ಬುದ್ಧಿವಂತ ಹತ್ರ ಕರೀತಾನೆ. ಸ್ವಾಮಿ ಪಂಡಿತರ ಹತ್ರ ಬನ್ನಿ. ಹೇಳಿ ಮಹಾರಾಜ, ನನ್ನ ಇಷ್ಟೊತ್ತಿಗೆ ಬರಮಾಡಕ್ ಕಾರಣ ಏನಿಲ್ಲ, ಇವತ್ತೇನಾದ್ರೂ ದಾನ ಕೊಡಬೇಕು ಅನಿಸ್ತು, ಅದಕ್ಕೆ ನಿಮ್ಮನ್ನು ಬರಮಾಡ್ಕೊಂಡೆ. ಹತ್ರ ಬನ್ನಿ ಅಂತ ಕರೆದು ಸಿದ್ಧಪಡಿಸಿದ ಕುಂಬಳಕಾಯಿನ ತೆಗೆದು ಕೈ ಕೊಟ್ಟು ಹೆಂಡತಿ ಮಕ್ಕಳ ಜೊತೆ 100 ಕಾಲ ಚೆನ್ನಾಗಿ ಬಾಳಿ ಅಂತ ಈ ಮಾತನ್ನು ಹೇಳ್ಬಿಟ್ಟು ಕೊಟ್ಟ. ಅಯ್ಯೋ ದೇವ್ರೆ, ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಬೇಲಿ ಮೇಲ್ ಬಿಡೋದೊಂದು ಕುಂಬಳಕಾಯಿ ಕೊಟ್ಟವನಲ್ಲಪ್ಪ. ಇದನ್ನ ತಗೊಂಡೋಗಿ ಬೇಯಿಸಿ ಮನೇಲಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ವಲ್ಲ, ನಾನು ಏನ್ ಮಾಡ್ಲಿ? ಸ್ವಾಮಿ ಏನ್ ಪೇಚಾಡ್ತಾ ಇದ್ರೆ ಹೋಗಿ ನಿಮ್ಮನ್ನ ಕರ್ಸಿ ಏನ್ ಕೊಡ್ಬೇಕಾಗಿತ್ತು ಅದು ಕೊಟ್ಟಾಯ್ತು, ಹೋಗಿ ಮನೆಗೆ. ಈಗ ಮಹಾರಾಜ ಅದು ಇಲ್ಲ ಇದು ಇಲ್ಲ, ಹೋಗ್ರಿ. ಬರ್ತೇನೆ ಮಹಾರಾಜ. ಬಡತನ ಬರಬಾರದೋ, ಈ ಬಡತನ ಬರಬಾರದೋ, ಬಡತನ ಬಂದರೆ ಕೆಡು ನುಡಿಗಳ ನುಡಿವರು ಜಗದಿ, ಬಡತನ ಬರಬಾರದು. ಈ ಬಡತನ ಯಾರಿಗೂ ಬರಬಾರ್ದು. ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಬೇಲೆ ಮೇಲೆ ಬಿಡೋದು ಕುಂಬಳಕಾಯಿ ಕೊಟ್ಟಿದ್ದಾನಲ್ಲ, ಇದನ್ನ ಬೇಯಿಸಿ ಮನೇಲಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ವಲ್ಲ, ನಾನೇನ್ ಮಾಡ್ಲಿ? ಯಾರಿಗೂ ಬರಬಾರ್ದು ನನ್ನ ಸಂಕಟ. ಮಹಾರಾಜನಿಗೆ ಹೇಳ್ಕೊಳಕ್ಕಾಗ್ಲಿಲ್ಲ, ಹೇಳ್ಕೊಳ್ದೆ ಇರಕ್ಕೂ ಆಗ್ಲಿಲ್ಲ. ಕುಂಬಳಕಾಯಿನೊಳಗಡೆ ಏನಿದೆ ಅಂತ ಇವನು ಗೊತ್ತಿಲ್ಲ. ಕುಂಬಳಕಾಯಿನೊಳಗಡೆ ಮುತ್ತುರತ್ನ ಭಂಡಾರ ತುಂಬಿದ್ದೀನಿ ಅಂತ ವಿಕ್ರಮ ಹೇಳಿಲ್ಲ. ಅದೇ ನೋಡಿ ನಮ್ಮಪ್ಪನ ಆಟ. ಕೈಗೆ ಬಂದು ತುತ್ತನ್ನ ಬಾಯಿಗೆ ಬರದ ಮಾಡಿಬಿಡ್ತಾನಂತೆ, ಕಂಡದ್ದನ್ನ ಕಾಣಬಾರ್ದ ಮಾಡಿಬಿಡ್ತಾನಂತೆ. ಚಿನ್ನದ ಗಟ್ಟಿನೇ ಬಿದ್ದಿದ್ರು ಅಲ್ಲಿ ಕಾಲು ಹೊತ್ಕೊಂಡು ಹೋಗೋಂಗ್ ಮಾಡ್ತಾನಂತೆ. ಈ ಕುಂಬಳಕಾಯಿ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಉರಿಸೋದಕ್ಕಿಂತ ಇದನ್ನ ಯಾರಿಗಾದ್ರೂ ಮಾರ್ಬಿಟ್ರೆ ಒಂದು ಕಾಸಿನಲ್ಲಿ ಮಕ್ಕಳಿಗೆ ಒಂದಿಷ್ಟು ಅವಲಕ್ಕಿನಾದ್ರೂ ನೆನೆಯಾಗಿ ತಿನ್ನಿಸ್ಬೋದಲ್ಲ ಅಂತ ದೃಷ್ಟ ಕುಂಬಳಕಾಯಿನ ಮಾರಾಟ ಮಾಡ್ತಾವನೆ. ಯಾವುದನ್ನ? ಮುತ್ತುರತ್ನ ಭಂಡಾರ ತುಂಬಿರೋ ಕುಂಬಳಕಾಯಿನ. ರಾಜರ ಮನೆಯಲ್ಲಿ ನೀಡಿದ ಕುಷ್ಮಾಂಡ ಫಲವಯ್ಯ, ಇಂದು ಮಾರುವೆನಯ್ಯ ಕೊಂಡುಕೊಳ್ಳಿರಿ ಉಜ್ಜಯಿನಿಪುರ ನಿವಾಸಿಗಳೇ. ಇದು ಸಕ್ಕರೆ ಕುಂಬಳ, ಇದು ಸಿಹಿ
ಕುಂಬಳ ಅಯ್ಯ ಮಾರುವೆನಯ್ಯ ಕೊಂಡುಕೊಳ್ಳಿರಿ ಕುಷ್ಮಾಂಡ ಫಲವ ಕುಷ್ಮಾಂಡ ಫಲವ ಕುಂಬಳಕಾಯೆ ಕುಂಬಳಕಾಯೆ ನೀವಾರು ತಗೊಳ್ಳಿ ಸ್ವಾಮಿ ನೀವಾರು ತಗೊಳ್ಳಿ ಬೇಡಿ ಸ್ವಾಮಿ ರಾಜರ ಮನೆ ಕುಂಬಳ ಬೇಡಿ ಸ್ವಾಮಿ ಕೊಟ್ಟಷ್ಟು ಕೊಡಿ ಸ್ವಾಮಿ ಬೇಕು ನಂಗೆ ಅದಕ್ಕೆ ಬೇಡಿ ಅಂತ ಹೇಳಿಲ್ವಾ ನೀವಾರು ತಗೊಳ್ಳಿ ಸ್ವಾಮಿ ತಿನ್ನದೇ ಇಲ್ವಾ ಸೀತ ನೀವಾರು ತಗೊಳ್ಳಿ ಸ್ವಾಮಿ ಆ ಮುತ್ತುರತ್ನ ಭಂಡಾರ ತುಂಬಿರೋ ಕುಂಬಳಕಾಯಿನ ಯಾರ ಮನೆಗೆ ಸೇರಿಸ್ತಾನೋ ಈ ನಮ್ಮಪ್ಪ ತಗೋ ಅಂದ್ರೆ ತಗೊಳ್ಳೇ ಇಲ್ಲ ಇದು ಸೀತಾಕ ಸ್ವಾಮಿ ನಮ್ಗ ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ ಕೊಂಡುಕೊಳ್ಳಿರಿ ಅವ್ವ ಕುಂಬಳಕಾಯಿಯ ರಾಜರ ಮನೆಯಲ್ಲಿ ನೀಡಿದ ಕುಷ್ಮಾಂಡ ಫಲಕಾಯಿಯ ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ ಕುಂಬಳಕಾಯಿಯ ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು ಜನ್ಮ ಜನ್ಮಾದಲ್ಲೂ ಮರೆಯಲಾರೆ ನಿಮ್ಮನ ಕೈಯ ಜನ್ಮ ಜನ್ಮಾದಲ್ಲೂ ಮರೆಯಲಾರೆ ನಿಮ್ಮನು ಹವ್ವ ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ 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 ಎಲ್ಲಾ ಬೀದಿನ ಸುತ್ತಕೊಂಡು ಶಟ್ರ ಬೀದಿಗೆ ಬಂದಲ್ಲ ನುಂಗಪ್ಪ ಶಟ್ರು ಅಂತ ಒಬ್ಬ ಶಟ್ರು ಗೊಳಕ್ ಮುಂಗ ಶೆಟ್ರ ಬರೀ ನುಂಗಪ್ಪ ಶಟ್ರು ಅವನ ಹೆಂಡತಿ ಹೆಸರು ಎಂಕುಬಾಯಿ ಅಂತ 8 ಬಾಯಿ ಎಂಕುಬಾಯಿ ಬಾಯಿ ಎಲ್ಲಿಂದ ಕರ್ಕೊಂಬಂದ್ರೆ ಇವನ್ನ ನೀವು ನಾವೊಂದು ಹೇಳಿದ್ರೆ ಅವೊಂದು ಹೇಳ್ತಾನಲ್ಲ ಎಂಕುಬಾಯಿ ಗಂಡನ ಹಿಡ್ಕೊಂಬಿಟ್ಟಾಳು ಏಮಂಡಿ ಈ ಪದ ಕುಂಬಳಕಾಯಿನ ಒಗಡೆ ತಿನ್ವಲೆ ಅಂತ ಆಸೆ ಪೈಂದಿನಕ್ಕ ಕುಂಬಳಕಾಯಿ ಕಾಣವಲೆ 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 ಏನ ಶೆಟ್ರ ನೀವು ಅಂತ ಇರೋದು ಕುಂಬಳಕಾಯಿ ಬೇಕೇ ಬೇಕು ನಂಗೆ ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟದ ಲೇ ಏನೇ ಅಂತ ವಿಶೇಷ ವಿಶೇಷ ಕೇಳ್ಬಿಟ್ರೆ ಬೇರ್ಗಾಗ್ಬಿಟ್ಟಿದ ನಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು 18 ವರ್ಷ ಆಯ್ತು ಅಷ್ಟು ವರ್ಷದಲ್ಲಿ ದೇವ್ರು ನಮ್ಗೊಂದು ಮಗನಾರು ಕೊಟ್ಟಿದ್ದಾನ ಕೊಟ್ಟಿಲ್ಲ ಈಗೇನೀಗ ನಾನೀಗ ಲುಳು ಆಯ್ತಾ ಅವನಿ ಲುಳು ಅಂದ್ರೆ ಬಸ್ರಿ ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ ಎಷ್ಟು ಎಷ್ಟ್ ತಿಂಗಳು ಪಾವಲಗಮ್ಮಿ 4 ಅಂದ್ರೆ 3 ಮುಕ್ಕಾಲ 2 ಚಿಲ್ರ ಹಾ. 3 4 4 ಈಗ ಬಾವ್ಸ್ಕೊಂಡ್ ಏನ್ ತಿಂತೀವ ಹಂಗೆ ಮಕ್ಳು ಹುಡ್ತಾವಂತೆ ಕುಂಬಳಕಾಯಿ ಬಾವ್ಸ್ಕೊಂಡ್ರೆ ಹುಟ್ಟ ಮಕ್ಳು ಕುಂಬಳಕಾಯ್ದಂಗೆ ಹುಡ್ತಾವಂತೆ ಅಲ್ಸನ್ ಬಾವ್ಸ್ಕೊಂಡ್ರ ಜಗತ್ಲೆ ಅಲ್ಸ್ತಾಂಡ್ ಬಾವ್ಸ್ಕೊಂಡ್ರ ಅಲ್ಸನ್ ಬಾವ್ಸ್ಕೊಂಡ್ರ ಅಂತ ನಿಮ್ ತಾತನ ಕಣ್ಣ ಮುಳ್ಳ ಹುಡ್ತಾವ ಇದಕ್ಕೆ ಬಸರಿ ಬಾವ್ಕಾಯಿ ಅಂತ ಕರೀತಾರೆ ಗಂಡನ ಮನೆ ಸೀಮಂತ ಮಾಡ್ಬಿಟ್ಟು ಹೆಣ್ಮಕ್ಳನ್ನ ತವ್ರ ಮನೆ ಕರ್ಕೊಬರೋದು ಅದಕ್ಕೋಸ್ಕರವಾಗಿ ಹಾಗಲಕಾಯಿ ಬೇವಿನಕಾಯಿ ನಿಂಬೆಕಾಯಿ ಹೀರೆಕಾಯಿ ಕುಂಬಳಕಾಯಿ ಮಾವಿನಕಾಯಿ ಎಲ್ಲಾ ಕಾಯಿನೂ ತಿನ್ನುವ ಸಮಯ ಇನ್ನು ಈ ಬ್ಯಾಸ್ಗೆ ಕಾಲಕ್ಕೆ ಬಂತು ಅಂದ್ರೆ ಜ್ಯೂಸು ಐಸ್ ಕ್ರೀಮು ನನಗಲ್ಲ ಹೊಟ್ಟೆ ಒಳಗ ಕೂಸು ಜಾಡ್ಸಿ ಓದತ್ತದ ಇವಳೇ ತಿಂದ್ರು ಹೆಸರು ಮಾತ್ರ ಕೂಸ್ಗ ಎಲ್ಲಾ ತರನೂ ತಿನ್ನೋದು ಕುಡಿಯೋ ಕಾಲ ಈ ಗರ್ಭಿಣಿ ಇರೋ ಕಾಲ ಇಲ್ಲಿ ನುಂಗಪ್ ಶೆಟ್ರೆಂಟಿ ಎಂಕು ಬಾಯಿ ಗಂಡನ ಹಿಡ್ಕೊಂಡ್ಬಿಟ್ಟವಳೆ ನಂಗೊಂದು ಕುಂಬಳಕಾಯಿ ಬೇಕೇ ಬೇಕು ಸುಮ್ಮನೆ ಇವತ್ತು ಕೆಲ್ಸಕ್ಕೆ ಹೋಗದಿದ್ರು ಪರವಾಗಿಲ್ಲ ನಿನ್ನ ಕುಂಬಳಕಾಯಿ ತೊಲಗಿಸ್ಬಿಟ್ಟೆ ಮುಂದಿನ ಕೆಲ್ಸಕ್ಕೆ ಹೋಗ್ತೀನಿ ಶೆಟ್ರು ಹುಡ್ಕಾಡ್ಕೊ ಬರ್ತಿದ್ರೆ ಇವನು ಕುಂಬಳಕಾಯಿ ಕೊಂಡ್ಕೊಳ್ರಪ್ಪ ಅಂತ ಮಾರಾಟ ಮಾಡ್ತಾ ಬರ್ತಿದ್ದಾನಲ್ಲ ಯೋ ಕುಂಬಳಕಾಯಿ ಬಾರ ಇಲ್ಲೇ ಏನ್ ಮಾರ್ಬಿಡದೇನಯ್ಯ ರಾಜರ ಮನೆ ಕುಂಬಳ ಸ್ವಾಮಿ ಏನ್ ಹೇಳ್ತೇವೆ ವ್ಯಾಪಾರನ ಇದ್ರ ವ್ಯಾಪಾರ ನನಗೆ ಗೊತ್ತಿಲ್ಲ ನಿಮಗೇನು ಕೊಡಬೇಕು ಅಂತ ಇಷ್ಟು ಕೊಟ್ಬಿಟ್ಟು ತಗೊಂಡೋಗಿ ಸ್ವಾಮಿ. ₹1 ಬಂಗಾರದ ನಾಣ್ಯ ಕೊಡ್ತೀನಿ ಆಗ್ಬೋದಾ? ಈ ಕುಂಬಳಕಾಯಿಗೆ ₹1 ಬಂಗಾರದ ನಾಣ್ಯನ ಕೊಡಿ ಸ್ವಾಮಿ, ನನ್ನ ಮಕ್ಕಳಿಗೊಂದು ತೂಟಿಕೆ ದಾರಿ ಆಗೋಯ್ತಲ್ಲ ಅಂತ. ಶೆಟ್ರೆಗೆ ನಂಟು ಉಳಿತು, ಗಂಟು ಉಳಿತು. ಹೆಂಡತಿಗೆ ತಿನ್ನೋ ಕುಂಬಳಕಾಯಿ ಆಯ್ತು, ಅರಮನೆ ಸ್ವತ್ತನ್ನು ಭಗವಂತ ಇವ್ರ ಮನೆಗೆ ಸೇರಿಸ್ತಾ. ₹1 ಬಂಗಾರದ ನಾಣ್ಯ ಇಸ್ಕೊಂಡು ತನ್ನ ಕಿಸಿ ಒಳಗೆ ಜೇಬೊಳಗಡೆ ಹಾಕಿ ಮನೆ ಕಡೆ ಬರ್ತಾವನು. ಮನೆಗೆ ಬರ್ತಿದ್ದಾಗ ಹೆಂಡತಿ ಆದವಳು ಕಾಲಿಗೆ ಕೊಟ್ಟು ಒಳಗಡೆ ಕರ್ಕೊಂಡೋಗಿ
ಎಲ್ಲಿ ಅಂತ ಎರಡು ಕೈ ಒಡ್ಡದ್ಲು. ಎಲ್ಲಿ ಅಂತ ಕೈ ಒಡ್ಡದಾಗ ತಂದಿದ್ದೀನಿ ಕಣೆ, ಮಕ್ಕಳಿಗೊಂದು ಊಟಕ್ಕೆ ದಾರಿ ಮಾಡ್ಕೊಂಡು ನೋಡಿಲ್ಲಿ ಅಂತ ಜೇಬಳಗಡೆ ಕೈ ಹಾಕದ್ನಲ್ಲ, ಮೇಲ್ ಹಾಕದ ಕೈ ಕೆಳಗೆ ಬತ್ತಾಯಿತು. ಜೇಬು ತಳದಲ್ಲೇ ಹರಿದೋಗಿದೆ. ನುಂಗಪ್ಪ ಶೆಟ್ರು ಕೊಟ್ಟ ₹1 ಬಂಗಾರದ ನಾಣ್ಯವನ್ನು ಜೇಬೊಳಗಡೆ ಹಾಕದ್ನಲ್ಲ, ಅಲ್ಲೇ ಬಿದ್ದೋಯ್ತು. ಬರೀ ಜೇಬ್ ಮಾತ್ರ ಕೈಲಿ ಹಿಡ್ಕೊಂಡ್ ಬಂದವನೆ. ಇದರ ಅರ್ಥ ಏನ್ ಗೊತ್ತೇ? ಅರಮನೆ ಕುಂಬಳಕಾಯಿನಂತೂ ಮನೆಗೆ ತರಲಿಲ್ಲ. ಕುಂಬಳಕಾಯಿನೊಳಗಿದ್ದ ಮುತ್ತು ರತ್ನ ಬಂಗಾರ ಇವನ ಕಣ್ಣಿಗೆ ಕಾಣಿಸ್ಲಿಲ್ಲ. ಕುಂಬಳಕಾಯಿ ರುಚಿನಂತೂ ನೋಡ್ಲಿಲ್ಲ. ಕುಂಬಳಕಾಯಿನ ಮಾರಿದ ₹1 ಈ ಭಗವಂತ ಉಳಿಸೋದಕ್ ಬಿಟ್ಟ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಅದಕ್ಕೆ ಈ ಪರಮಾತ್ಮನ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ಇವನ್ನ ಕೊಂಡಾಡಬೇಕು. ಗಿಡ ಯಾಕೆಂದ್ರೆ ಕೈಗೆ ಬಂದ ತುತ್ತನ ಬಾಯಿಗೆ ಬರದ ಮಾಡಿಬಿಡ್ತಾನಂತೆ. ಈ ಕಲಿಯುಗಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಇವನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿಬಿಡ್ಬೇಕು. ನಮ್ಮ ಶ್ರೀಮತಿ ಮಹಾಲಕ್ಷ್ಮಿ ಮತ್ತು ಶ್ರೀ ನಾಗರಾಜ್ರವರ ಕುಟುಂಬ ವರ್ಗದವರು ಇವತ್ತು ನಮ್ಮ ತೆಳ್ಳನೂರು ಗ್ರಾಮದಲ್ಲಿ ಭಕ್ತಿಯಿಂದ ಇವನು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಶನಿ ದೇವಾ ಶಕಟಾದ್ರಿಯ ಒಡೆಯ ತಂದೇನು ಕಂದ ನಾನು ಬಂದು ಕಾಪಾಡೆಯ. ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತೆಳ್ಳನೂರು ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ. ಶನಿ ದೇವಾ ಶಕಟಾದ್ರಿಯ ಒಡೆಯ ತಂದೇನು ಕಂದ ನಾನು ಬಂದು ಕಾಪಾಡೆಯ. ಸ್ವಾಮಿ ಶನಿ ದೇವಾ ಸ್ವಾಮಿ ಶನಿ ದೇವಾ ಭೂಲೋಕದ ಒಡೆಯ ಬಂದು ಕಾಪಾಡೆಯ. ಸ್ವಾಮಿ ಶನಿ ದೇವಾ ಸ್ವಾಮಿ